ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿಪ್ಪ ಅಂದರೆ KSEB ಅದ ಪರೀಕ್ಷಾ ನಮ್ಮ ಕರ್ನಾಟಕ ಸರ್ಕಾರದ ಪರೀಕ್ಷಾ ಮಂಡಳಿಯವರು ಏನಪ್ಪಾ ಅಂದರೆ ಪ್ರತಿ ಸಬ್ಜೆಕ್ಟ್ಗೆ ಎರಡೆರಡಂತೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೆಟ್ಟಲ್ಲಿ ಬಿಟ್ಟಿದ್ದಾರೆ. ಅವುಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಹೌದಾ, ಈ ಪ್ರಶ್ನೆ ಪತ್ರಿಕೆಗಳು ಯಾಕೆ ಇಂಪಾರ್ಟೆಂಟ್ ಅಂತ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ. ಏನಪ್ಪಾ ಅಂದರೆ these are model question papers, not only model question papers, these are very important question papers. Must and should one or two questions definitely come from these question papers. That's why we are going to discuss these question papers. Okay, last class ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಮತ್ತೆ ಏನ್ ಮಾಡಿದ್ವಿ ಅಂದ್ರೆ ಒನ್ ಮಾರ್ಕ್ ಕ್ವಶನ್ಸ್ ಅನ್ನ ನಾನು ಒಂದು ವಿಡಿಯೋ ಮಾಡೋ ಮೂಲಕ ಡಿಸ್ಕಸ್ ಮಾಡಿದ್ದೆ. ಈ ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ದೀನಿ 2 ಅಂಕದ ಪ್ರಶ್ನೆಗಳನ್ನ ಒಂದು ವಿಡಿಯೋ ಮಾಡಿ ಡಿಸ್ಕಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಈ ಕ್ವಶನ್ ಪೇಪರ್ ನಿಂದ ಸಿಮಿಲರ್ ಆಗಿರಬಹುದು ಅಥವಾ ಆಸ್ ಇಟ್ ಇಸ್ ಕಾಪಿ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕ್ವಶನ್ ಪೇಪರ್ ಅಲ್ಲಿ ಹಾಕ್ತಾರೆ. ಹೌದಾ, ಯಾಕೆ ಬಹಳ ಕಡಿಮೆ ವೇಳೆಯಲ್ಲಿ ಸಿಲೆಬಸ್ ಅನ್ನು ಮುಗಿಸಿ ವಿದ್ಯಾರ್ಥಿಗಳು ಕೊಡ್ತಾ ಇರೋದ್ರಿಂದ ಕ್ವಶನ್ ಪೇಪರ್ ಟಫ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ ಈಸಿ ಇತ್ತು, ಇಟ್ಸ್ ಅ ಡೆಡ್ ಈಸಿ ಕ್ವಶನ್ ಪೇಪರ್. ಆಮೇಲೆ ಈ ಸಲನು ಹೌದಾ ಮಾದರಿ ಪ್ರಶ್ನೆ ಕಟ್ ಆಫ್ ಸಿಲೆಬಸ್ ಮಾಡಿ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಸಿಮಿಲರ್ ಆಗಿರಬಹುದು ಅಥವಾ ಎಕ್ಸಾಕ್ಟ್ ಅವೇ ಕ್ವಶನ್ಸ್ ಆಗಿರ್ಬೋದು. ಒಂದಷ್ಟು ಕ್ವಶನ್ಸ್ ನಮ್ಮ ಮೇನ್ ಎಕ್ಸಾಮ್ ಅಲ್ಲಿ ಬರ್ತಾವ. ಈ ಕ್ವಶನ್ ಪೇಪರ್ ಹೇಳೋದನ್ನ ನೋಡಿದ್ರೆ ನೀವು ಪಾಸಿಂಗ್ ಆಗ್ಲಿಕ್ಕೆ ತುಂಬಾ ಈಸಿ ಆಗ್ತದ ಅನ್ನುವಂಥ ದೃಷ್ಟಿಯಿಂದ ನಾನು ವಿವರವಾಗಿ ಈ ಕ್ವಶನ್ ಪೇಪರ್ ಗಳನ್ನು ಬಿಡಿಸಿ ನಿಮ್ಗೆ ಅರ್ಥ ಆಗುವಂತ ಭಾಷೆಯಲ್ಲಿ ಬಿಡಿಸಿ ಹಾಕುವಂತ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾದ್ರೆ 2 ಮಾರ್ಕ್ಗಳಲ್ಲಿ ಮೊದಲನೇ ಪ್ರಶ್ನೆ ಪತ್ರಿಕೆಯ ಮೊದಲನೇ ಕ್ವಶನ್ ಏನಪ್ಪಾ ಅಂದ್ರೆ 6th ಒನ್ ಇದೆ. ಅದು ಒಂದು ವಸ್ತುವನ್ನ P ನ ಮಸೂರದ 2F ಮತ್ತು F1 ಗಳ ನಡುವೆ ಇಟ್ಟಾಗ ಉಂಟಾಗುವಂತಹ ಪ್ರತಿಬಿಂಬವನ್ನು ತೋರಿಸುವಂತಹ ರೇಖಾಚಿತ್ರ ಬರೀರಿ. ವೆರಿ ಸಿಂಪಲ್ ಆಗಿ 2 ಮಾರ್ಕ್ಸ್ ಕ್ವಶನ್ ಕೇಳಿದಾರೆ. ಹೌದಾ, ಎಕ್ಸ್ ಮತ್ತು ವೈ ಏನ್ ಮಾಡ್ತೀವಿ ಅಂದ್ರೆ ಪ್ರಧಾನ ಅಕ್ಷವನ್ನ ರಚಿಸ್ಕೊಳ್ತೀವಿ. ಎಕ್ಸ್ ಮತ್ತು ವೈ ಏನ್ ಮಾಡ್ತೀವಿ, ಪ್ರಧಾನ ಅಕ್ಷವನ್ನ ರಚಿಸ್ಕೊಳ್ತೀವಿ. ಹೌದಾ, ಆಮೇಲೆ ಪ್ರಧಾನ ಅಕ್ಷದ ಮೇಲೆ ವಸ್ತುವನ್ನು ಎಲ್ಲಿಡ್ಬೇಕಂತ ಹೇಳಿದಾರೆ 2F1 ಮತ್ತು F1. ಹೌದಾ, F1 ಮತ್ತು 2F1. F ಅಂದ್ರೆ ಸಂಗಮ ದೂರದ 2ರಷ್ಟು 2F1 ಅಂತ ಕರಿತೀವಿ. ಈ ಕಡೆ ಕೂಡ ಸಂಗಮ ದೂರ F2, ಸಂಗಮ ದೂರದ 2ರಷ್ಟು F2 ಅಂತ ಕರಿತೀವಿ. ಪ್ರಧಾನ ಅಕ್ಷ XY. ಆಮೇಲೆ ಏನಪ್ಪಾ ಅಂದ್ರೆ ಮಸೂರವನ್ನ ಮಧ್ಯದಲ್ಲಿ ಇಟ್ಟಿದ್ದೀವಿ. ಆ ಮಸೂರದ ಮಧ್ಯ ಬಿಂದುವನ್ನ ದ್ವಿತೀಯ ಕೇಂದ್ರ ಅಂತ ಕರಿತೀವಿ. ಹೌದಾ, ಈಗ ಏನ್ ಮಾಡ್ತೀವಿ ಅಂದ್ರೆ ವಸ್ತುವಿನಿಂದ ಒಂದು ಬೆಳಕಿನ ಕಿರಣವನ್ನ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಮಸೂರದ ಕಡೆ ಹಾಯಿಸ್ತೀವಿ. ಎಲ್ಲ ಹಾಯಿಸ್ತೀವಿ, ಮಸೂರದ ಕಡೆ ಹಾಯಿಸ್ತೀವಿ. ಯಾವ ಮಸೂರ? P ನ ಮಸೂರ. ಯಾವ ಮಸೂರ? P ನ ಮಸೂರ. P ನ ಮಸೂರದಲ್ಲಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣಗಳನ್ನು ಹಾಯಿಸ್ತಾರೆ. P ನ ಮಸೂರದಲ್ಲಾದ್ರೂ ಹಾಯಿಸ್ರಿ, ನಿಮ್ಮ ಮಸೂರದಲ್ಲ ಹಾಯಿಸ್ರಿ. ಹೌದಾ, ಪ್ರಧಾನ ಅಕ್ಷಕ್ಕೆ ಬೆಳಕಿನ ಕಿರಣವನ್ನ ಸಮಾಂತರವಾಗಿ ಹಾಯಿಸಿದಾಗ ಅದು ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದೆ. ಯಾವ್ದ್ರ ಮೂಲಕ? ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದೆ. ಹೌದಾ, ಆಮೇಲೆ ನಿಯಮದಲ್ಲೂ ಕೂಡ ನಾವು ಇದನ್ನ ಅಭ್ಯಾಸ ಮಾಡಿದೀವಿ. ಎಲ್ಲಿ? ನಿಯಮದಲ್ಲೂ ಕೂಡ ಏನ್ ಮಾಡಿದೀವಿ? ಅಭ್ಯಾಸ ಮಾಡಿದೀವಿ. ಆಮೇಲೆ ಯಾವ ಬೆಳಕಿನ ಕಿರಣ ದ್ವಿತೀಯ ಕೇಂದ್ರದ ಮೂಲಕ ಹಾಯ್ತದ? ಸಾರಿ, ಯಾವ ಬೆಳಕಿನ ಕಿರಣ ಯಾವ್ದ್ರ ಮೂಲಕ? ದ್ವಿತೀಯ ಕೇಂದ್ರದ ಮೂಲಕ ಹಾಯ್ತದ, ಅದು ಕೂಡ ಏನಾಗ್ತದ ಅಂದ್ರೆ ನೇರವಾಗಿ ಯಾವ ದಿಕ್ಕಿನಲ್ಲಿ ಚಲಿಸ್ತದೆ. ಸ್ವಲ್ಪ ನಾನು ಡೈರೆಕ್ಟ್ ಆಗಿ ಬಿಡಿಸ್ತಾ ಇರೋದ್ರಿಂದ ಸ್ಕೇಲ್ ಯೂಸ್ ಮಾಡಿದೆ. ಡೈರೆಕ್ಟ್ ಆಗಿ ಬಿಡಿಸೋದ್ರಿಂದ ಸ್ವಲ್ಪ ಗೆರೆ ಡೊಂಕ ಆಗ್ತಾ ಇದೆ. ಆದ್ರೆ ಸ್ಟ್ರೇಟ್ ಲೈನ್ ತಗೊಳ್ರಿ. ಸ್ಟ್ರೇಟ್ ಲೈನ್ ಆಗಿ ಎರಡೂ ಸೇರುವಂತಹ ಬಿಂದುಗಳು ಎಲ್ಲಿ ಸಂಧಿಸ್ತಾ ಇದಾವಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಪ್ರತಿಬಿಂಬ ಉಂಟಾಗ್ತಾ ಇದೆ ಅಂತ ಅರ್ಥ. ಹೌದಾ, ಇಟ್ಟಂತ ವಸ್ತುವನ್ನ ನಾವು AB ಅಂತ ತಗೋತೀವಿ. ಪ್ರತಿಬಿಂಬ ಏನಾಗಿರ್ತದ? A' ಮತ್ತು B'. ಯಾಕೆ? ತಲೆ ಕೆಳಗಾದ ಪ್ರತಿಬಿಂಬ, ಸತ್ಯ ಪ್ರತಿಬಿಂಬ. ಲಕ್ಷಣ ಕೇಳಿದ್ರೆ ತಲೆ ಕೆಳಗಾದ ಪ್ರತಿಬಿಂಬ, ಸತ್ಯ ಪ್ರತಿಬಿಂಬ, ವಸ್ತುವಿಗಿಂತ ದೊಡ್ಡ ಗಾತ್ರದ ಪ್ರತಿಬಿಂಬ. ವಸ್ತುವಿಗಿಂತ ಏನೋ ದೊಡ್ಡ ಗಾತ್ರದ ಪ್ರತಿಬಿಂಬ. ಹೌದಾ, ಯಾವುದೇ ರೇಖಾ ನಕ್ಷೆಯನ್ನು ಬಿಡಿಸ್ಲಿಕ್ಕೆ ಹೇಳಿದಾಗ ನಮಗ್ ಗುರ್ತಿರ್ಬೇಕು ಏನಪ್ಪಾ? ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣವನ್ನ ಹಾಯಿಸಿದಾಗ ಅದು ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದ. ಆಮೇಲೆ ದ್ವಿತೀಯ ಕೇಂದ್ರದ ಮೂಲಕ ಬೆಳಕಿನ ಕಿರಣವನ್ನ ಹಾಯಿಸಿದಾಗ ಅದು ವಕ್ರೀಭವನ ಹೊಂದದೆ, ತನ್ನ ದಿಕ್ಕನ್ನ ಬದಲಾಯಿಸದೆ ಆಸ್ ಇಟ್ ಈಸ್ ಆಗಿ ಚಲಿಸಿ ಹೊರ ಹೋಗ್ತದೆ. ಆಮೇಲೆ ಎರಡೂ ಕಿರಣಗಳು ಎಲ್ಲಿ ಸಂಧಿಸ್ತಾ ಇದಾವಲ್ಲ ಸಂಧಿಸುವಂತ ಬಿಂದುನೇ ಪ್ರತಿಬಿಂಬ. ಸಂಧಿಸುವಂತ ಬಿಂದುನೇನು? ಪ್ರತಿಬಿಂಬ. ಹೌದಾ, ಕೆಲವು ಸಲ ರೇಖಾನಕ್ಷೆ ಬಿಡಿಸ್ಲಿಕ್ಕೆ ಕೇಳ್ಬೋದು, ಕೆಲವು ಸಲ ಸ್ವಭಾವ ಏನಪ್ಪಾ? ವಸ್ತುವಿನ ಗಾತ್ರಕ್ಕಿಂತ ದೊಡ್ಡ ಪ್ರತಿಬಿಂಬ, ತಲೆ ಕೆಳಗಾದ ಪ್ರತಿಬಿಂಬ, ಆಮೇಲೆ ಸತ್ಯ ಪ್ರತಿಬಿಂಬ ಪರದೆಯ ಮೇಲೆ ಸೆರೆ ಹಿಡಿಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಸತ್ಯ ಪ್ರತಿಬಿಂಬ. ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ರೇಖಾನಕ್ಷೆಯನ್ನು ಇದರ ಆಧಾರದ ಮೇಲೆ ಬಿಡಿಸೋದನ್ನ ತಿಳ್ಕೊಳ್ತೀರಾ. ಹೌದಾ, ನೀವು ಮಸೂರಗಳಲ್ಲಿ ಮತ್ತು ನಿಮ್ನ ಮಸೂರ ಮತ್ತು P ನ ಮಸೂರ, ನಿಮ್ ದರ್ಪಣ, P ನ ದರ್ಪಣಗಳನ್ನ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಪ್ರತಿಯೊಂದಕ್ಕೂ ನಿಯಮಗಳನ್ನು ಕೊಟ್ಟಿದ್ದಾರೆ. 3-4 ನಿಯಮಗಳು. ಆ ನಿಯಮಗಳನ್ನು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ
ರೇಖಾ ನಕ್ಷೆಗಳನ್ನ ಬಹಳ ಸಿಂಪಲ್ ಆಗಿ ಬಿಡಿಸ್ಬೋದು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಅಂದ್ರೆ ಎ ಮತ್ತು ಬಿ ಎಂಬ ಎರಡು ವಾಹಕಗಳ ರೋಧಶೀಲತೆಯ ಕ್ರಮವಾಗಿ 1.62 × 10⁻⁸ ಓಮ್ ಮೀಟರ್ ಮತ್ತು 5.20 × 10⁻⁸ ಓಮ್ ಮೀಟರ್ ಇದೆ. ಎದು 1.62 × 10⁻⁸ ಓಮ್ ಮೀಟರ್ ಇದೆ. ಆಮೇಲೆ ಬಿ ಏನಿದೆ ಅಂದ್ರೆ 5.20 × 10⁻⁸ ಓಮ್ ಮೀಟರ್ ಇದೆ. ಇವುಗಳಲ್ಲಿ ಯಾವುದನ್ನ ವಿದ್ಯುತ್ ಸಾಗಾಣಿಕೆಯಲ್ಲಿ ಬಳಸಬಹುದು? ಯಾವುದನ್ನಪ್ಪ ಅಂದ್ರೆ ಹೌದಾ, ಫಸ್ಟ್ ಒನ್ ಆನ್ಸರ್ ಎ ಅನ್ನ ವಿದ್ಯುತ್ ಸಾಗಾಣಿಕೆಯಲ್ಲಿ ಬಳಸಬಹುದು. ಯಾಕೆ ಎ ಅನ್ನ ವಿದ್ಯುತ್ ಸಾಗಾಣಿಕೆಯಲ್ಲಿ ಬಳಸಬಹುದಪ್ಪ ಅಂದ್ರೆ ಹೌದಾ, ಏನ್ ಮಾಡ್ತಂದ್ರೆ ವಿದ್ಯುತ್ ಪ್ರವಾಹಕ್ಕೆ ಅತ್ಯಂತ ಕಡಿಮೆ ರೋಧವನ್ನು ಒಡ್ತದೆ. ರೋಧಶೀಲತೆ ಅತ್ಯಂತ ಕಡಿಮೆ ರೋಧಶೀಲತೆ ಇದೆ. ಅದಕ್ಕೆ ಏನು ಎ ಅನ್ನ ವಿದ್ಯುತ್ ವಾಹಕವಾಗಿ ವರ್ತಿಸಬಹುದು, ವೇಗವನ್ನು ಬಳಸಬಹುದು. 1.62 × 10⁻⁸ ಓಮ್ ಮೀಟರ್ ಇದೆ ರೋಧಶೀಲತೆ. ಯಾವ ಒಂದು ವಾಹಕದ ರೋಧಶೀಲತೆ ಕಡಿಮೆ ಇರ್ತದ ಅದರಲ್ಲಿ ವಿದ್ಯುತ್ ಪ್ರವಾಹ ಅತ್ಯಂತ ಸರಾಗವಾಗಿ ಉಂಟಾಗ್ತದೆ. ಅದಕ್ಕೆ ಅದನ್ನ ವಾಹಕವಾಗಿ ಬಳಸಬಹುದು. ಇನ್ನು ಕ್ವಶನ್ ನಂಬರ್ 2 ಏನಿದೆ ನೋಡ್ರಿ. ಉಷ್ಣೋತ್ಪನ್ನ ಸುರುಳಿಯ ತಯಾರಿಕೆಯಲ್ಲಿ ಹೌದಾ, ಎ ಬಳಸ್ತಾರ ಬಿ ಬಳಸ್ತಾರ? ಬಿ ಬಳಸ್ತಾರ. ಯಾಕೆ? ಅದರ ರೋಧಶೀಲತೆ ಎಷ್ಟಿದೆ ಅಂದ್ರೆ 5.20 × 10⁻⁸ ಓಮ್ ಮೀಟರ್ ಇದೆ. ಯಾಕೆಪ್ಪ ಅಂದ್ರೆ ರೋಧಶೀಲತೆ ಹೆಚ್ಚೈತಿ. ರೋಧಶೀಲತೆ ಹೆಚ್ಚದಂತೆ ಹೌದಾ, ವಾಹಕದಲ್ಲಿ ರೋಧಶೀಲತೆ ಹೆಚ್ಚಾದಂತೆ ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮ ಕೂಡ ಏನಾಗ್ತದ? ಹೆಚ್ಚಾಗ್ತದ. ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮದಿಂದ ಏನು ಉಷ್ಣ ಉಂಟಾಗ್ತದ, ಆ ಉಷ್ಣ ಆ ಸುರುಳಿ ಕಾರ್ಯನಿರ್ವಹಿಸ್ಲಿಕ್ಕೆ ಸಹಾಯ ಮಾಡ್ತದ. ಅದಕ್ಕೆ ಏನಪ್ಪಾ ಅಂದ್ರೆ ಉಷ್ಣೋತ್ಪನ್ನ ಸುರುಳಿಯ ತಯಾರಿಕೆಯಲ್ಲಿ ಬಿ ಅನ್ನು ಬಳಸ್ತಾರ. ಯಾಕಪ್ಪ ಅಂದ್ರೆ ಅದರ ರೋಧಶೀಲತೆ ಹೆಚ್ಚಿದೆ, ಉಷ್ಣವನ್ನು ಉತ್ಪತ್ತಿ ಮಾಡ್ತದ. ಅದಕ್ಕೆ ವೆರಿ ಸಿಂಪಲ್ ಆದಂತ ಆನ್ಸರ್ಸ್ ಇದ್ದಾವ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ ಅಂದ್ರೆ 8ನೇ ಕ್ವಶನ್. ಕೆಳಗಿನ ಕೋಷ್ಟಕವನ್ನ ಗಮನಿಸಿ ಓಮ್ನ ನಿಯಮ ಅನ್ವಯಿಸಿ ಕೋಷ್ಟಕವನ್ನ ಪೂರ್ಣಗೊಳಿಸಿ. ಅದು ಕೋಷ್ಟಕ ನೋಡಿದಾಗ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಆದ್ರೆ ವೆರಿ ಸಿಂಪಲ್ ಆಗಿ ಇದನ್ನ ಏನ್ ಮಾಡ್ಬೋದು ಅಂದ್ರೆ ನಾವು ಬಿಡಿಸಬಹುದು. ಏನಪ್ಪಾ ಅಂದ್ರೆ ಕೆಲವು ಕಡೆ ಗ್ಯಾಪ್ ಕೊಟ್ಟಿದಾರ, ಆ ಗ್ಯಾಪ್ ಗಳನ್ನು ಫಿಲ್ ಮಾಡಬೇಕಾಗಿದೆ. ಹೌದಾ, ಮೊದಲನೇ ಕೇಸಲ್ಲಿ ರೋಧವನ್ನು ಕಂಡುಹಿಡಿಯಬೇಕಾಗಿದೆ. ಎರಡನೇ ಕೇಸಲ್ಲಿ ಏನ್ ಮಾಡ್ಬೇಕಾಗಿದೆ? ವಿಭವಾಂತರವನ್ನು ಕಂಡುಹಿಡಬೇಕಾಗಿದೆ. ಮೂರನೇ ಕೇಸಲ್ಲಿ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಬೇಕಾಗಿದೆ. ನಾನು ಈಗಾಗಲೇ ಪಾಠವನ್ನ ಹೇಳ್ಬೇಕಾದ್ರೆ ಏನ್ ಮಾಡಿದೀನಪ್ಪ ಅಂದ್ರೆ ಓಮ್ನ ನಿಯಮದ ಸೂತ್ರ R = V/I ಅಂತ ಹೇಳಿದೀನಿ. ಹೌದಾ, ಆಮೇಲೆ ಇದೇ ಸೂತ್ರ ಅಲ್ಟ್ರಾ ಆಗ್ತದೆ. ಹೆಂಗೆ? I = V/R ಅಂತ. ಆಮೇಲೆ ಮತ್ತೊಂದು ಕೇಸಲ್ಲಿ V = IR. ಹೌದಾ, ಹಾಗಾದ್ರೆ ಯಾವ ಕೇಸಲ್ಲಿ ಏನ್ ಕಂಡುಹಿಡಿಯಬೇಕಾಗಿದೆ, ಯಾವ ಕೇಸಲ್ಲಿ ಏನ್ ಕಂಡುಹಿಡಿಯಬೇಕಾಗಿದೆ ಅನ್ನೋದನ್ನ ನೋಡ್ಕೊಂಡು ನೀವು ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡಬಹುದು. ನೋಡ್ರಿ, ಮೊದಲನೇ ಕೇಸಲ್ಲಿ ವಿದ್ಯುತ್ ಪ್ರವಾಹವನ್ನು ಕೊಟ್ಟಿದ್ದಾರೆ, ರೋಧವನ್ನು ಕೊಟ್ಟಿದ್ದಾರೆ. ಸಾರಿ, ಏನು ವಿಭವಾಂತರವನ್ನು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ವಿಭವಾಂತರವನ್ನು ಕೊಟ್ಟಿದ್ದಾರೆ. ಹೌದಾ, ಹಾಗಾದ್ರೆ ನಾವು ಇಲ್ಲಿ ಬಳಸುವಂತ ಸೂತ್ರ R = V/I. ಹಾಗಾದ್ರೆ R = V/I ಸೂತ್ರವನ್ನು ಬಳಸಿದಾಗ ಯಾವುದು? R = V/I ಸೂತ್ರವನ್ನ ಬಳಸಿದಾಗ R = V/I ಸೂತ್ರವನ್ನ ಬಳಸಿದಾಗ V ಎಷ್ಟಿದೆ? 120 ಡಿವೈಡ್ ಬೈ I ಎಷ್ಟಿದೆ? 2. 2 1 2 60. ಹಾಗಾದ್ರೆ ರೋಧ ಎಷ್ಟು? 60 ಓಮ್. 60 ಓಮ್ ಫಿಲ್ ಮಾಡ್ಬಿಡ್ರಿ. ಹೌದಾ, 60 ಓಮ್. ವೆರಿ ಸಿಂಪಲ್ ಇದೆ. ಇದರಲ್ಲಿ ಏನು ಅನ್ನುವಂತ ಏನು ಕಾಂಪ್ಲಿಕೇಟೆಡ್ ಮ್ಯಾಟರ್ ಇಲ್ಲ. ಹೌದಾ, 2 ಮಾರ್ಕ್ಸ್ ಕ್ವಶನ್ ಇದೆ. ಆದ್ರೆ ವೆರಿ ಇಂಪಾರ್ಟೆಂಟ್ ಇದು. ಇನ್ನು ಎರಡನೇ ಕೇಸಲ್ಲಿ, ಎರಡನೇ ಟ್ರಯಲ್ ಅಲ್ಲಿ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹ 1.5 ಆಂಪಿಯರ್ ಆಗ್ತಾ ಇದೆ. ರೋಧ ಎಷ್ಟಿದೆ ಅಂದ್ರೆ 60 ಓಮ್ ಆಗ್ತಾ ಇದೆ. ಏನ್ ಕಂಡುಹಿಡಿಯಬೇಕಾಗಿದೆ? ವಿಭವಾಂತರ. ಹಾಗಾದ್ರೆ ವಿಭವಾಂತರವನ್ನು ಕಂಡುಹಿಡಿಯಲಿಕ್ಕೆ ಬಳಸುವಂತ ಸೂತ್ರ V = IR. ಹಾಗಾದ್ರೆ V = I × R. I ಎಷ್ಟಿದೆ? 1.5 ಇಂಟು R ಎಷ್ಟಿದೆ? 60. ಎಷ್ಟಿದೆ? 60. ಹಾಗಾದ್ರೆ ಏನು ಉಂಟಾಗುವಂತಹ ವಿಭವಾಂತರ ಕಂಡುಹಿಡಿಯಬೇಕು. ವಿಭವಾಂತರ ಎಷ್ಟಾಗ್ತದ? 90 ವೋಲ್ಟ್. 1.5 × 60. ಹೌದಾ, 60 ಹಾಫ್ ಎಷ್ಟು? 30. ಹಂಗಾದ್ರೆ 60 + 30 90. ಹಂಗಾದ್ರೆ ಇಲ್ಲಿ ಬರೀರಿ 90 ವೋಲ್ಟ್. 90 ವೋಲ್ಟ್. ವೆರಿ ಸಿಂಪಲ್. ಹೌದಾ, ಫಸ್ಟ್ ಕೇಸ್ ಕಂಡುಹಿಡಿದ್ವಿ, ಸೆಕೆಂಡ್ ಕೇಸ್ ಕಂಡುಹಿಡಿದ್ವಿ. ಇನ್ ಥರ್ಡ್ ಕೇಸ್ ಕಂಡುಹಿಡಿಯಬೇಕು. ಥರ್ಡ್ ಕೇಸ್ ನಲ್ಲಿ ವಿದ್ಯುತ್ ಪ್ರವಾಹ ಕೇಳಿದ್ದಾರೆ. ವಿದ್ಯುತ್ ಪ್ರವಾಹ ಕೇಳಿದಾಗ ನಾವು I = V/R ಅನ್ನೋ ಸೂತ್ರವನ್ನು ಬಳಸ್ತೀವಿ. ಹಾಗಾದ್ರೆ I = V/R. I = V/R. ಹೌದಾ, ಕೊಟ್ಟಂತ ವ್ಯಾಲ್ಯೂಸ್ ಅನ್ನು ಫಿಲ್ ಮಾಡ್ರಿ. ಎಷ್ಟಿದೆ? 60 ಡಿವೈಡೆಡ್ ಬೈ 60. 60 ಡಿವೈಡೆಡ್ ಬೈ 60. 61. ಹಾಗಾದ್ರೆ I = 1 ಆಂಪಿಯರ್. I = ಎಷ್ಟು? 1 ಆಂಪಿಯರ್. ಹಾಗಾದ್ರೆ ಇಲ್ಲಿ ಎಷ್ಟು ಬರ್ತದ? 1 ಆಂಪಿಯರ್ ಅಥವಾ 1.0
ಏನು ಬರಿಬೋದು ಇಲ್ಲಿ 1.0 ಆಂಪಿಯರ್. 2 ಆಂಪಿಯರ್ 1.5 ಇದು 1 ಆಗ್ತದೆ. ಆಮೇಲೆ ಇಲ್ಲಿ ನೋಡ್ರಿ ಆರ್ಡರ್ ವೈಸ್ ಡಿಕ್ರೀಸ್ ಆಗ್ತಾ ಇದೆ. 120 ವೋಲ್ಟ್, 90 ವೋಲ್ಟ್, 60 ವೋಲ್ಟ್, 30 ವೋಲ್ಟ್ ಡಿಕ್ರೀಸ್ ಆಗ್ತಾ ಇದೆ. ಇಲ್ಲಿ 0.5 ವೋಲ್ಟ್ ಡಿಕ್ರೀಸ್ ಆಗ್ತಾ ಇದೆ. ಆಮೇಲೆ ಕಾನ್ಸ್ಟಂಟ್ ಆಗಿ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ, ನಾವು ಈಗಾಗಲೇ ಓಮ್ನ ನಿಯಮದ ಪ್ರಕಾರ ಏನ್ ಮಾಡಿದ್ದೀವಿ, ವಿದ್ಯುತ್ ಪ್ರವಾಹ ಯಾವುದಕ್ಕೆ, ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರ್ತದೆ. ವಿದ್ಯುತ್ ಪ್ರವಾಹ ಹೆಚ್ಚಾದ್ರೆ ವಿಭವಾಂತರ ಹೆಚ್ಚಾಗ್ತದೆ, ವಿದ್ಯುತ್ ಪ್ರವಾಹ ಕಡಿಮೆ ಆದ್ರೆ ವಿಭವಾಂತರ ಕಡಿಮೆ ಆಗ್ತದೆ. ಹಾಗಾದ್ರೆ ರೋಧ ಮಾತ್ರ ಯಾವತ್ತು ಸ್ಥಿರವಾಗಿರ್ತದೆ, 60 ಓಮ್ 60 ಓಮ್ 60 ಓಮ್. ಸಿಂಪಲ್ ಆದಂತ ಕ್ವಶನ್, 2 ಮಾರ್ಕ್ಸ್ಗೆ ಕೇವಲ ಈ ವ್ಯಾಲ್ಯೂಸ್ ಅನ್ನು ತುಂಬಬೇಕಾಗಿದೆ. ಅಂದ್ರೆ ಏನೋ ಈ ಫಾರ್ಮುಲಾ ಬರ್ತಿದ್ದು, ಅದು ಹೇಗೆ ಅಲ್ಟ್ರಾ ಆಗ್ತದೆ ಅಂತ ಗೊತ್ತಿದ್ದು, ಸಿಂಪಲ್ ಆಗಿ ಲೆಕ್ಕಗಳನ್ನು ಬಿಡಿಸೋದ್ರ ಮೂಲಕ ಈ ವ್ಯಾಲ್ಯೂಸ್ ಅನ್ನು ತುಂಬಬಹುದು 2 ಮಾರ್ಕ್ಸ್ಗೆ. ವೆರಿ ಇಂಪಾರ್ಟೆಂಟ್. ನೋಡ್ರಿ, ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಮೊದಲನೇ ಕ್ವಶನ್, ಹೌದಾ, ಫಿಸಿಕ್ಸ್ ಸಂಬಂಧಪಟ್ಟಿದ್ದು. ಓಮ್ನ ನಿಯಮವನ್ನ ಅಭ್ಯಸಿಸಲು ಉಪಯೋಗಿಸುವ ವಿದ್ಯುನ್ಮಂಡಲದ ಚಿತ್ರ ಬರೆದು ವೋಲ್ಟ್ ಮೀಟರ್ನ ಒಂದೇ ಒಂದು ಭಾಗವನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. ಬಹಳ ಸಿಂಪಲ್ ಆದಂತಹ ಕ್ವಶನ್. ಅದಕ್ಕೆ ನಾನು ಮಾಡ್ತೀನಿ ಅಂದ್ರೆ, ಮೊದಲು ಎಕ್ಸ್ ಮತ್ತು ವೈ ಅಂತ 2 ಪಾಯಿಂಟ್ಗಳನ್ನು ತೆಗೆದುಕೊಳ್ತೀನಿ. ಈ ಪಾಯಿಂಟ್ಗಳ ಮೇನು ನಡುವೆ ರೋಧವನ್ನು ಜೋಡಿಸ್ತೀನಿ ಆರ್. ಹಾಗಾದ್ರೆ ಎಕ್ಸ್ ಮತ್ತು ವೈ ಅಂತ ಏನ್ ತೆಗೆದುಕೊಂಡಿದ್ದೀನಲ್ಲ, ಅಲ್ಲೇ ಏನ್ ಮಾಡ್ಬೇಕಂದ್ರೆ ಸಮಾಂತರವಾಗಿ ನಾವೇನ್ ಮಾಡ್ಬೇಕಂತಂದ್ರೆ ವೋಲ್ಟ್ ಮೀಟರ್ ಜೋಡಿಸ್ಬೇಕಾಗ್ತದೆ. ಪ್ಲಸ್ ಮತ್ತು ಮೈನಸ್, ಪ್ಲಸ್ ಮತ್ತೇನು ಮೈನಸ್. ಹಾಗಾದ್ರೆ ಮಂಡಲ ಚಿತ್ರ ಬಿಡಿಸಬೇಕು, ಮಂಡಲದ ಚಿತ್ರವನ್ನ ಬಿಡಿಸಬೇಕು. ಮಂಡಲದ ಚಿತ್ರವನ್ನ ಬಿಡಿಸಬೇಕಾದ್ರೆ ಈ ರೀತಿಯಾಗಿ ಮಂಡಲವನ್ನ ತೆಗೆದುಕೊಳ್ಬೇಕು. ಹೌದಾ, ಲಕ್ಷ ಕೊಟ್ರೆ ಯಾವ ರೀತಿಯಾಗಿ ಡ್ರಾ ಮಾಡ್ತೀವಿ ಅಂತ. ಮಂಡಲದಲ್ಲಿ ನಾನು ಈಗಾಗಲೇ ನನ್ನ ಚಾಪ್ಟರ್ ಅನ್ನು ಹೇಳ್ಬೇಕಾದ್ರೆ, ಮಂಡಲದಲ್ಲಿ ಎಲ್ಲಿ ಬೇಕಾದ್ರೂ ಪಿಯನ್ನು ಜೋಡಿಸ್ಕೋಬೇಕು, ಮತ್ತೆ ಮಂಡಲದಲ್ಲಿ ಎಲ್ಲಿ ಬೇಕಾದ್ರೂ ಆ ಮೀಟರ್ನ ಪಾಸಿಟಿವ್ ಮತ್ತು ನೆಗೆಟಿವ್ ಜೋಡಿಸ್ಕೋಬಹುದು. ಆದ್ರೆ ವೋಲ್ಟ್ ಮೀಟರ್ನ ಮಾತ್ರ ಸಮಾಂತರವಾಗಿ ಎಲ್ಲಿ ರೋಧ ಇರ್ತದ ಅಲ್ಲೇ ಜೋಡಿಸ್ಬೇಕಂತ ನಾನು ಈಗಾಗಲೇ ಹೇಳಿದ್ದೀನಿ. ಹಾಗಾದ್ರೆ ಏನು ಓಮ್ನ ನಿಯಮದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಹಲವಾರು ಆಕಾರಗಳನ್ನ ಬಳಸ್ತೀವಿ. ಯಾವುದು, ವಿಭವಾಂತರದ ಆಕಾರಗಳನ್ನ. ಹಾಗಾದ್ರೆ ಆ ವಿಭವಾಂತರದ ಆಕಾರಗಳನ್ನ ನಾನು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅಂತ ತೆಗೆದುಕೊಳ್ತೀನಿ. ಹಾಗಾದ್ರೆ ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್. ಹೌದಾ, ಬೇಕಾದ್ರೆ ನೀವು ಇದನ್ನ V1, ಇದನ್ನ V2, ಇದನ್ನ V3 ಅಂತ ತೆಗೆದುಕೊಳ್ರಿ. ಆಮೇಲೆ ಡಾಟೆಡ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ಇವುಗಳನ್ನ ಸಂಪರ್ಕ ಏರ್ಪಡಿಸ್ತೀನಿ. ಇಲ್ಲಿ ಮಂಡಲಕ್ಕೆ. ಯಾಕ ಮೊದಲನೇ ಸಲ ಏನ್ ಮಾಡ್ತೀವಿ ಅಂದ್ರೆ, ಇವೆರಡನ್ನು ಬಿಟ್ಟು ಇದನ್ನ ಒಂದೇ ವಿಭವಾಂತರವನ್ನು ಜೋಡಿಸ್ಕೊತೀವಿ. 2ನೇ ಸಲ 2ನೇದು, 3ನೇ ಸಲ 3ನೇದು. ಈ ರೀತಿ ಸಲ ಮಂಡಲದಲ್ಲಿರುವಂತಹ ವಿಭವಾಂತರವನ್ನ ಬದಲಿಸಿದಾಗ, ಹೌದಾ, ಮಂಡಲದಲ್ಲಿರುವಂತಹ ವಿಭವಾಂತರವನ್ನ ಬದಲಿಸಿದಾಗ, ಹೌದಾ, ಏನು ವಿದ್ಯುತ್ ಪ್ರವಾಹ ಬದಲಾಗ್ತದ ಅನ್ನೋದನ್ನ ನೋಡ್ಲಿಕ್ಕೆ ಈ ಪ್ರಯೋಗವನ್ನ ಕೈಕೊಂಡಿದ್ದೀವಿ. ಈ ಪ್ರಯೋಗವನ್ನು ಏನ್ ಮಾಡಿದೀವಿ, ಕೈಕೊಂಡಿದ್ದೀವಿ. ಮಂಡಲದಲ್ಲಿರುವಂತಹ ವಿಭವಾಂತರದ ಆಕಾರವನ್ನ ಬದಲಿಸಿದಾಗ V1, V2, V3, ಹೌದಾ, ಪ್ರತಿ ಸಲ ಏನ್ ಮಾಡ್ತೀವಿ, 1.5 ವೋಲ್ಟ್ ಇದ್ರೆ 3 ವೋಲ್ಟ್, 3 ಇದ್ರೆ 4.5 ವೋಲ್ಟ್, ಈ ತರ ಚೇಂಜ್ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ವಿ. ಓಮ್ನ ನಿಯಮಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾದ ತಾಪಮಾನದಲ್ಲಿ ವಿದ್ಯುತ್ ಪ್ರವಾಹ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರ್ತದೋ. ಇದು ಏನಪ್ಪಾ ಅಂದ್ರೆ ಓಮ್ನ ನಿಯಮ. ಈ ಪ್ರಯೋಗದ ಮೂಲಕ ಏನ್ ಮಾಡಿದ್ವಿ ಅಂದ್ರೆ ಅಧ್ಯಯನ ಮಾಡಿದ್ವಿ. ಇದೇನಪ್ಪಾ ಅಂದ್ರೆ ಅರೇಂಜ್ಮೆಂಟ್. ಇದೇನು ಅದರ ಅರೇಂಜ್ಮೆಂಟ್. ಹೌದಾ, ವೆರಿ ಸಿಂಪಲ್ ಆದಂತ ಡಯಾಗ್ರಾಮ್, 2 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕ್ವಶನ್ ನಂಬರ್ 8 ಏನಪ್ಪಾ ಅಂದ್ರೆ, ಜೈವಿಕ ರಾಶಿಯು ಒಂದು ನವೀಕರಿಸಬಹುದಾದಂತಹ ಶಕ್ತಿಯ ಆಕಾರವಾಗಿದೆ. ಈ ಹೇಳಿಕೆಯನ್ನು ಸೂಕ್ತವಾದ ಕಾರಣದೊಂದಿಗೆ ಸಮರ್ಥಿಸಿ ಅಂತ ಹೇಳಿದ್ದಾರೆ. ಜೈವಿಕ ರಾಶಿ ಅಂದ್ರೆ ಏನಂತ ಅಭ್ಯಾಸ ಮಾಡಿದ್ವಿ. ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳನ್ನ ಇಂಧನವಾಗಿ ಮಾರ್ಪಡಿಸಿಕೊಳ್ಳೋದೆ ಏನು, ಜೈವಿಕ ರಾಶಿ. ಹಾಗಾದ್ರೆ ಜೈವಿಕ ರಾಶಿಯು ಒಂದು ನವೀಕರಿಸಬಹುದಾದ ಶಕ್ತಿಯ ಆಕಾರವಾಗಿದೆ. ಈ ಹೇಳಿಕೆಯನ್ನು ಫಾರ್ ಎಕ್ಸಾಂಪಲ್ ಜೈವಿಕ ರಾಶಿಯಾಗಿ ನಾನು ಯಾವ್ದನ್ನ ತೆಗೆದುಕೊಳ್ತೀನಿ ಅಂದ್ರೆ, ಜೈವಿಕ ಅನಿಲ ಸ್ಥಾವರವನ್ನ ತೆಗೆದುಕೊಳ್ತೀನಿ. ಜೈವಿಕ ಅನಿಲ ಸ್ಥಾವರದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ದಿನಾಲು ಪ್ರಾಣಿ ತ್ಯಾಜ್ಯವನ್ನ ಹಾಕಿ ಇಂಧನವನ್ನು ಪಡಿತೀವಿ. ಏನ್ ಮಾಡ್ತೀವಿ, ಕಾರಣ ಸೂಕ್ತ ಏನು ಹೇಳಿಕೆಯನ್ನು ಸೂಕ್ತ ಕಾರಣದೊಂದಿಗೆ ವಿವರಿಸಿ ಅಂತ ಹೇಳಿದಾರೆ. ಸೂಕ್ತ ಕಾರಣ ಯಾವುದು, ಹೌದಾ, ದಿನಾಲು ಏನ್ ಮಾಡ್ತೀವಿ ಅಂದ್ರೆ ಪ್ರಾಣಿ ತ್ಯಾಜ್ಯವನ್ನ ಅದ್ರಲ್ಲಿ ಹಾಕ್ತಿವಿ, ಇಂಧನವನ್ನ ಪಡಿತೀವಿ. ಹೌದಾ, ಆಮೇಲೆ ಅದು ಮುಗಿದು ಹೋಗೋದೇನಿಲ್ಲ. ದಿನಾಲು ನೀವು ಪ್ರಾಣಿ ತ್ಯಾಜ್ಯಗಳನ್ನ ಹಾಕಿದ ಸ್ಥಾವರದಲ್ಲಿ ಹಾಕಿ ವಿಘಟನೆಗೆ ಒಳಪಡಿಸಿ ಅನಿಲ, ಮಿಥೇನ್ ಅನಿಲವನ್ನ ಪಡಿಬಹುದು, ನೈಸರ್ಗಿಕ ಅನಿಲ. ಹಂಗಾದ್ರೆ ಏನು, ಜೈವಿಕ ಅನಿಲ ಸ್ಥಾವರ ಯಾವುದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಜೈವಿಕ ರಾಶಿಯು ಒಂದು ನವೀಕರಿಸಬಹುದಾದಂತ ಶಕ್ತಿಯ ಆಕಾರ. ದಿನಾಲು ನಾವು ಬಗ್ಗಡವನ್ನ ಎಷ್ಟೆಷ್ಟು ಬಳಸ್ತೀವೋ ಅಷ್ಟಷ್ಟು ಜೈವಿಕ ಇಂಧನ
ಜೈವಿಕ ಇಂಧನ ಏನಾಗ್ತದ, ಬಿಡುಗಡೆ ಆಗ್ತದ. ಹೌದಾ, ಅದು ಮುಗಿದು ಹೋಗದೇ ಇರುವಂತ ನವೀಕರಿಸಬಹುದಾದಂತಹ ಶಕ್ತಿಯ ಆಕಾರ. ಸೂಕ್ತವಾಗಿ ಬಳಸ್ಕೊಂಡಿದ್ದೆ ಆದ್ರೆ ಇದರಿಂದ ಬಹಳಷ್ಟು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತದೆ ಎಂಬುದನ್ನು ತೋರಿಸಲು ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆದು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣ ಗುರುತಿಸಿ ಅಂತ ಹೇಳಿದ್ದಾರೆ. ವೆರಿ ಸಿಂಪಲ್ ಆದಂತ ಡಯಾಗ್ರಾಮ್, 2 ಮಾರ್ಕ್ಸ್ಗೆ. ಏನಪ್ಪಾ ಅಂದ್ರೆ ಒಂದು ಬೀಕರ್ನ ತೆಗೆದುಕೊಳ್ಬೇಕು. ಬೀಕರ್ನ ತಳಭಾಗದಲ್ಲಿ ಒಂದು ರಬ್ಬರ್ ಕಾರ್ಕು, 2 ರಂಧ್ರವನ್ನು ಹೊಂದಿದಂತ ಒಂದು ರಬ್ಬರ್ ಕಾರ್ಕ್ ಅನ್ನು ತೆಗೆದುಕೊಳ್ಬೇಕು. ಆಮೇಲೆ ರಬ್ಬರ್ ಕಾರ್ಕ್ ನಲ್ಲಿ ಏನ್ ಮಾಡ್ಬೇಕಂದ್ರೆ 2 ಮೊಳೆಗಳನ್ನ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡ್ಕೋಬೇಕು. ಹೌದಾ, ಆಮೇಲೆ ಮೊಳೆಗಳಿಗೆ ಏನ್ ಮಾಡ್ಬೇಕಂದ್ರೆ ವಾಹಕದ ತಂತಿಯನ್ನ ಜೋಡಿಸ್ಕೊಳ್ಬೇಕು. ಆಮೇಲೆ ವಾಹಕದ ತಂತಿಯ ಒಂದು ಬದಿಯನ್ನ ಬ್ಯಾಟ್ರಿಗೆ, ಧನ ಮತ್ತು ಋಣ, ಇದನ್ನೇನ್ ಕರಿತೀವಿ ನಾವು, ಬ್ಯಾಟರಿ ಅಂತ ಕರಿತೀವಿ, ಇದಕ್ಕೆ ಸಂಪರ್ಕ ಏರ್ಪಡಿಸಬೇಕು. ಆಮೇಲೆ ಬಲ್ಬು, ಆಮೇಲೆ ಯಾವುದು ಲಗ್ಗಿ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಂದ್ರೆ ಸಂಪರ್ಕವನ್ನು ಏರ್ಪಡಿಸ್ಕೊಳ್ಬೇಕು. ಇದರಲ್ಲಿ ಹೌದಾ ಯಾವ ದ್ರಾವಣವನ್ನ ತೆಗೆದುಕೊಳ್ಬೇಕಪ್ಪ ಅಂದ್ರೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣವನ್ನ ತೆಗೆದುಕೊಳ್ಬೇಕು. ಯಾವ ದ್ರಾವಣ? ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣವನ್ನ ತೆಗೆದುಕೊಳ್ಬೇಕು. ಆಮೇಲೆ ಇದೇನಪ್ಪಾ ಅಂದ್ರೆ ರಬ್ಬರ್ ಕಾರ್ಕ್, ಆಮೇಲೆ ಮೊಳೆ, ಆಮೇಲೆ ವಿದ್ಯುತ್ ಪ್ರವಾಹದ ತಂತಿ, ಧನದಿಂದ ಋಣದ ಕಡೆಗೆ, ಆಮೇಲೆ ಬಲ್ಬ, ಪ್ಲಗ್ ಕೀ, ಹೌದಾ, ಅದನ್ನ ಸ್ವಿಚ್ ಕರಿಬಹುದು. ಹೌದಾ, ಬಲ್ಬ್ ಬೆಳಗ್ತದ. ಇದೇನಪ್ಪಾ ಅಂದ್ರೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣವನ್ನು ತೋರಿಸ್ರಿ ಅಂತ ಹೇಳಿದ್ರು, ತೋರಿಸಿದೀವಿ. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸ್ತದೆ. ಇದು ಆಮ್ಲೀಯ ದ್ರಾವಣವಾಗಿದ್ರೆ ಬಲ್ಬ್ ಬೆಳಗ್ತು ಅನ್ನುವಂತ ಪ್ರಯೋಗದ ಚಿತ್ರವನ್ನು ಬಿಡಿಸ್ರಿ ಅಂತ ಹೇಳಿದ್ದಾರೆ. ಹೌದಾ, ನಾನೇನ್ ಹೇಳಿದಿನಲ್ಲ, ಇದರಲ್ಲಿ ಯಾವ್ದಾದ್ರು ಒಂದು ಭಾಗವನ್ನು ಏನ್ ಮಾಡಬಹುದು, ಕೇಳಬಹುದು. ಅದಕ್ಕೆ ಭಾಗಗಳನ್ನು ತೋರಿಸ್ತಾ ಹೌದಾ, ನಾನು ನಿಮ್ಗೆ ಏನ್ ಮಾಡಿದೀನಿ ಅಂದ್ರೆ ಚಿತ್ರವನ್ನ ಬಿಡಿಸಿ ತೋರಿಸಿದೀನಿ. ಬೀಕರ್, ಹೌದಾ, ಅಷ್ಟು ನೀಟಾಗಿ ಚಿತ್ರ ಇರ್ತಿದ್ರು ಭಾಗಗಳು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಸಾಕು. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. C2H4, C3H6, C4H8, C5H10 ಈ ಸಂಯುಕ್ತಗಳು ಅನುರೂಪ ಶ್ರೇಣಿಯಲ್ಲಿವೆ, ಏಕೆ? ಹೌದಾ, ಈ ಸಂಯುಕ್ತಗಳು ಅನುರೂಪ ಶ್ರೇಣಿಯಲ್ಲಿದ್ದಾವೆ. ಯಾಕಪ್ಪ ಅಂದ್ರೆ ಇವುಗಳ ನಡುವಿನ ವ್ಯತ್ಯಾಸವನ್ನು ನೋಡ್ರಿ, ಏನಿದೆ, CH2 ಇವುಗಳ ನಡುವಿನ ವ್ಯತ್ಯಾಸ. ಹೌದಾ, ಯಾವ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸ CH2 ಆಗಿರ್ತದ ಅವುಗಳನ್ನ ಏನಂತ ಕರಿತೀವಿ ನಾವು, ಅನುರೂಪ ಶ್ರೇಣಿಗಳು. ಹಾಗಾದ್ರೆ C2H4, C3H6, C4H8, C5H10 ಈ ಸಂಯುಕ್ತಗಳು ಅನುರೂಪ ಶ್ರೇಣಿಯಲ್ಲಿವೆ. ಏಕೆ? ಯಾಕಂದ್ರೆ ಇವುಗಳ ನಡುವಿನ ವ್ಯತ್ಯಾಸ ಏನಾಗಿದೆ, CH2 ಆಗಿದೆ. ಅದಕ್ಕೆ ಇವೇನಿದಾವೆ ಅನುರೂಪ ಶ್ರೇಣಿಯಲ್ಲಿವೆ. ಹಾಗಾದ್ರೆ ಈ ಕಾರ್ಬನ್ ಸಂಯುಕ್ತಗಳ ಸಾಮಾನ್ಯ ಹೆಸರು, ನೋಡ್ರಿ ಏನ್ಪಾ, ಇವೆಲ್ಲ ಅಲ್ಕೀನ್ಗಳು. ಹೌದಾ, ಅಲ್ಕೈನ್ಗಳು ಅಂತ ಅಭ್ಯಾಸ ಮಾಡಿದೀವಿ. ಹೌದಾ, ಹಾಗಾದ್ರೆ ಇವೆಲ್ಲ ಅಲ್ಕೀನ್ಗಳು. ಯಾಕ ಎಕ್ಸಾಕ್ಟ್ ಡಬಲ್ ಆಗ್ತಾ ಹೋಗ್ತಾ ಇದಾವೆ, ಹಂಗಾರೆ ಅಲ್ಕೀನ್ಗಳು. ಹಾಗಾದ್ರೆ ಇವುಗಳ ಸಾಮಾನ್ಯ ಹೆಸರು ಅಲ್ಕೀನ್ಗಳಾಯ್ತು. ಇನ್ನು ಸಾಮಾನ್ಯ ಸೂತ್ರ ಬರೀರಿ ಅಂತ ಹೇಳಿದ್ದಾರೆ. ಸಾಮಾನ್ಯ ಸೂತ್ರ ಏನು? CnH2n. ಸಾಮಾನ್ಯ ಸೂತ್ರ ಏನು? CnH2n. ಅಲ್ಕೀನ್ಗಳಾದ್ರೆ CnH2n+2, ಅಲ್ಕೀನ್ಗಳಾದ್ರೆ CnH2n, ಅಲ್ಕೈನ್ಗಳಾದ್ರೆ CnH2n-2. ಹೌದಾ, ನಾವು ಆ ಕಾರ್ಬನ್ಗಳನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಅದನ್ನ ವಿವರವಾಗಿ ಅಭ್ಯಾಸ ಮಾಡಿದೀವಿ. ಹಾಗಾದ್ರೆ ಏನೋ ಇವುಗಳ ನಡುವಿನ ವ್ಯತ್ಯಾಸ CH2 ಆಗಿದೆ. ಅದಕ್ಕೆ ಇವು ಅನುರೂಪ ಶ್ರೇಣಿಗಳು. ಇವುಗಳ ಸಾಮಾನ್ಯ ಹೆಸರು ಅಲ್ಕೀನ್ಗಳು. ಸಾಮಾನ್ಯ ಸೂತ್ರ CnH2n. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆಗಿದೆ. ಈ ಧಾತುವನ್ನು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಯಾವ ಆವರ್ತದಲ್ಲಿ ಇರಿಸಬಹುದು?
ಇದು ಫಸ್ಟ್ ಕ್ವಶನ್. ಏಕೆ ಈ ಧಾತು ಲೋಹೀಯವಾಗಿದೆಯೇ ಅಥವಾ ಅಲೋಹೀಯವಾಗಿದೆ ಎಂದು ನಿರ್ಧರಿಸುವಿರಿ. ಹಾಗಾದ್ರೆ ಒಂದು ಧಾತುವಿನ ಆವರ್ತ ಕೋಷ್ಟಕದಲ್ಲಿ ಸ್ಥಾನವನ್ನ ಕಂಡುಹಿಡಿಯಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಮೊದಲು ಇಲೆಕ್ಟ್ರಾನ್ ವಿನ್ಯಾಸವನ್ನ ಬರಿಬೇಕು. ಹೌದಾ? ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಬರಿಬೇಕಾದ್ರೆ ಅದು ಪರಮಾಣು ಸಂಖ್ಯೆ ಎಷ್ಟಿದೆ 21 ಕೊಟ್ಟಿದ್ದಾರೆ. ಹಂಗಾದ್ರೆ ಇಲೆಕ್ಟ್ರಾನ್ ವಿನ್ಯಾಸ 1s2 2s2 2p6 3s2 3p6 18 ಆಯ್ತು 4s2 4s2. ಅಥವಾ ಇದನ್ನೇ ಇನ್ನೊಂದು ರೂಪದಲ್ಲೂ ಬರೆಯಬಹುದು. ಮೊದಲನೇ ಕವಚದಲ್ಲಿ 2 ಇದಾವ, 2 8 8 ಆಮೇಲೆ 2. ಯಾಕ ಮೊದಲನೇ ಕವಚದಲ್ಲಿ 2, ಎರಡನೇ ಕವಚದಲ್ಲಿ 8, ಮೂರನೇ ಕವಚದಲ್ಲಿ 8, ಆಮೇಲೆ ನಾಲ್ಕನೇ ಕವಚದಲ್ಲಿ 2. ಹಾಗಾದ್ರೆ ಇಲೆಕ್ಟ್ರಾನ್ ವಿನ್ಯಾಸ ಏನ್ ಬರೀಬಹುದು 2 8 8 2 ಈ ರೀತಿಯಾಗಿ ಬರೀಬಹುದು. ಹಾಗಾದ್ರೆ ಯಾವ ಆವರ್ತದಲ್ಲಿ ಇರಿಸಬಹುದು? ಹೌದಾ? ಎಷ್ಟು ಕವಚಗಳು ಇರ್ತಾವ ಅಷ್ಟನೇ ಆವರ್ತದಲ್ಲಿ ಇರಿಸ್ತೀವಿ ನಾವು. ಹಂಗಾದ್ರೆ ಏನಪ್ಪಾ ಅಂದ್ರೆ ಪರಮಾಣು ಸಂಖ್ಯೆ 20 ಹೊಂದಿದಂತಹ ಧಾತುವನ್ನ ನಾವು 4ನೇ ಕವಚದಲ್ಲಿ 1 2 3 4 ಕವಚಗಳಿದಾವ 4ನೇ ಕವಚದಲ್ಲಿ ಇರಿಸಬಹುದು. ಯಾವ ಕವಚದಲ್ಲಿ? 4ನೇ ಆವರ್ತದಲ್ಲಿ ಇರಿಸಬಹುದು. ಇನ್ನ ಏಕೆ? ಯಾಕಂದ್ರೆ ಈ ಧಾತು 4 ಕವಚಗಳನ್ನು ಹೊಂದಿರೋದ್ರಿಂದ, ಎಷ್ಟು ಕವಚಗಳು? 4 ಕವಚಗಳನ್ನ ಹೊಂದಿರೋದ್ರಿಂದ ಇದನ್ನ 4ನೇ ಆವರ್ತದಲ್ಲಿ ಇರಿಸಬಹುದು. ಇನ್ನ ಈ ಧಾತು ಲೋಹೀಯವಾಗಿದೆಯೇ ಅಥವಾ ಅಲೋಹೀಯವಾಗಿದೆಯೇ? ನೋಡ್ರಿ, ಪರಮಾಣು ಸಂಖ್ಯೆ 20 ಹೊಂದಿದಂತಹ ಧಾತುವಿನ ಎಷ್ಟು ಕವಚಗಳಿದಾವ? 4. ಹಂಗಾದ್ರೆ ಹೊರ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳಿದಾವ. ಹೊರ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳಿದಾವ. ಆ 2 ಎಲೆಕ್ಟ್ರಾನ್ಗಳನ್ನ ಬಹಳ ಸರಾಗವಾಗಿ ಈ ಧಾತು ಕಳ್ಕೊಳ್ತದ. ಈ ಧಾತು ಏನಾಗ್ತದ? ಕಳ್ಕೊಳ್ತದ. ಕಳ್ಕೊಳ್ಳೋದ್ರಿಂದ ಲೋಹೀಯ ಗುಣವನ್ನ ಹೊಂದಿದೆ. ಯಾಕಂದ್ರೆ ನಾವು ಈಗಾಗಲೇ ಅಭ್ಯಾಸ ಮಾಡಿದೀವಿ ಲೋಹೀಯ ಗುಣ ಮತ್ತು ಅಲೋಹೀಯ ಗುಣ. ಹೌದಾ? ಲೋಹಗಳು ತಮ್ಮ ಹೊರ ಕವಚದಲ್ಲಿರುವಂತ ಎಲೆಕ್ಟ್ರಾನ್ಗಳನ್ನು ಕಳ್ಕೊಳ್ತಾವ, ಅಲೋಹಗಳು ತಮ್ಮ ಹೊರ ಕವಚದಲ್ಲಿ ಎಲೆಕ್ಟ್ರಾನ್ ಏನ್ ಮಾಡ್ತಾವ? ಪಡ್ಕೊಳ್ತಾವ. ಹಾಗಾದ್ರೆ ಎಲೆಕ್ಟ್ರಾನ್ ಕಳ್ಕೊಳ್ತಾ ಇದೆ ಅಂದ್ರೆ ಅದು ಲೋಹೀಯ ಗುಣ ಹೊಂದಿದೆ. ಹೌದಾ? ಈ ಧಾತು ಸುಲಭವಾಗಿ ತನ್ನ ಹೊರ ಕವಚದಲ್ಲಿರುವಂತ ಎಲೆಕ್ಟ್ರಾನ್ ಅನ್ನು ಕಳ್ಕೊಳ್ಳೋ ಇರೋದ್ರಿಂದ ಯಾವ ಗುಣ ಹೊಂದಿದೆ? ಲೋಹೀಯ ಗುಣ ಹೊಂದಿದೆ. ವೆರಿ ಸಿಂಪಲ್ ಆದಂತ ಕ್ವಶನ್. ಲೋಹದ ಆಕ್ಸೈಡ್ ಅನ್ನ ಪ್ರತ್ಯಾಮ್ಲೀಯ ಆಕ್ಸೈಡ್ ಎಂದು ಕರೆಯಲು ಕಾರಣವೇನು? ಯಾಕಪ್ಪ ಅಂದ್ರೆ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಏನಾಗ್ತಾವ ಅಂದ್ರೆ ಪ್ರತ್ಯಾಮ್ಲಗಳಾಗ್ತಾವ. ಉದಾಹರಣೆಗೆ ಯಾವ್ದಪ್ಪ ಅಂದ್ರೆ ಸೋಡಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಆಗ್ತದ. ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರತ್ಯಾಮ್ಲ. ಅದಕ್ಕೆ ಲೋಹದ ಆಕ್ಸೈಡ್ ಅನ್ನ ಪ್ರತ್ಯಾಮ್ಲೀಯ ಆಕ್ಸೈಡ್ ಎಂದು ಕರೆಯಲು ಕಾರಣ ಏನಪ್ಪಾ ಅಂದ್ರೆ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲಗಳನ್ನು ಕೊಡ್ತಾವ. ಅದಕ್ಕೆ ಅವುಗಳನ್ನ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೀವಿ. ಇನ್ನ ತಾಮ್ರದ ಆಕ್ಸೈಡ್ ಸಾರರಹಿತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ದೊರೆಯುವಂತ ಉತ್ಪನ್ನಗಳನ್ನ ಹೆಸರಿಸ್ರಿ ಅಂತ ಹೇಳಿದಾರೆ. ತಾಮ್ರದ ಆಕ್ಸೈಡ್ ತಾಮ್ರದ ಕ್ಲೋರೈಡ್ ಅನ್ನು ಕೊಡ್ತದ. CuCl2 ಆಮೇಲೆ H2O ಆಮೇಲೆ H2O. ಹಂಗಾದ್ರೆ ಇಲ್ಲಿ 2 ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ 2 ಬರ್ತದ. Cl2 ಆಯ್ತು, H2 ಇದೆ, ಉಳಿದೆಲ್ಲ ಬ್ಯಾಲೆನ್ಸ್. ಹೌದಾ? ಹಂಗಾದ್ರೆ ಏನು ಉತ್ಪನ್ನಗಳನ್ನ ಹೆಸರಿಸಿ. ಉತ್ಪನ್ನಗಳು ಯಾವುವು? ತಾಮ್ರದ ಕ್ಲೋರೈಡ್ ಆಮೇಲೆ ಇನ್ನೊಂದು ನೀರು. ವೆರಿ ಸಿಂಪಲ್ ಆದಂತ ಕ್ವಶನ್. ಏನ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ಲಾಸ್ಟ್ ಕ್ವಶನ್ ಏನ್ ಡಿಸ್ಕಸ್ ಮಾಡಿದ್ವಲ್ಲ ಆ ಕ್ವಶನ್ ಆರ್ ಅಂತ ಅಥವಾ ಕ್ವಶನ್ 22nd ಕ್ವಶನ್ ಏನ ತಾಮ್ರದ ಕ್ಲೋರೈಡ್ ಉತ್ಪನ್ನಗಳು ಬಂದಿದ್ವಲ್ಲ ನೀರು. ಹೌದಾ? ಅದರ ಅಥವಾ ಕ್ವಶನ್ ಏನಿದೆ ಅಂದ್ರೆ ABC ಅಂತ 3 ಪ್ರಣಾಳಗಳನ್ನು ಕೊಟ್ಟಿದ್ದಾರೆ. ಆ 3 ಪ್ರಣಾಳಗಳಲ್ಲಿ ಒಂದು ಏನಪ್ಪಾ ಅಂದ್ರೆ ತಟಸ್ಥ ವಸ್ತು ಇದೆ, ಇನ್ನೊಂದು ಆಮ್ಲೀಯ ವಸ್ತು ಇದೆ B ಅನ್ನೋ ಪ್ರಣಾಳದಲ್ಲಿ, ಆಮೇಲೆ C ಅನ್ನೋ ಪ್ರಣಾಳದಲ್ಲಿ ಪ್ರತ್ಯಾಮ್ಲೀಯ ವಸ್ತು ಇದೆ. ಹಾಗಾದ್ರೆ ಒಂದೇ ಒಂದು ಲಿಟ್ಮಸ್ ಪೇಪರ್ ಅನ್ನ ಬಳಸಿ A ಮತ್ತು B ಮತ್ತು C ಪ್ರಣಾಳಗಳಲ್ಲಿರುವಂತಹ ದ್ರಾವಣಗಳನ್ನ ಹೇಗೆ ಪತ್ತೆ ಹಚ್ತೀರಾ? ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಲಿಟ್ಮಸ್ ಪೇಪರ್, ಕೆಂಪು ಲಿಟ್ಮಸ್ ಪೇಪರ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದಾರ? ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಕೊಟ್ಟಿದಾರ. ಹಾಗಾದ್ರೆ ಮೊದಲು ಏನ್ ಮಾಡ್ತೀವಿ ಅಂದ್ರೆ ಪ್ರಣಾಳ C ಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಅದುತ್ತೀವಿ. ಹೌದಾ? ಪ್ರಣಾಳ C ಯಲ್ಲಿ ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಅದಿದಾಗ ಕೆಂಪು ಲಿಟ್ಮಸ್ ಪೇಪರ್ ಏನಾಗ್ತದಪ್ಪ ಅಂದ್ರೆ ನೀಲಿ ಬಣ್ಣಕ್ಕೆ ತಿರುಗ್ತದೆ. ಯಾಕಂದ್ರೆ ದ್ರಾವಣ C ಏನಾಗಿದೆ ಅಂದ್ರೆ ಪ್ರತ್ಯಾಮ್ಲ. ಏನಾಗಿದೆ?
ಪ್ರತ್ಯಾಮ್ಲೀಯ ದ್ರಾವಣ ಆಗಿದೆ. ಹಂಗಾರೆ ಪ್ರತ್ಯಾಮ್ಲೀಯ ದ್ರಾವಣ ಏನ್ ಮಾಡ್ತಾವ ಅಂದ್ರೆ ಕೆಂಪು ಲಿಟ್ಮಸ್ ಪೇಪರ್ ನ ನೀಲಿ ಬಣ್ಣಕ್ಕೆ ತಿರುಗಿಸ್ತಾವ. ಹಂಗಂದ್ರೆ ಈಗೇನ ನೀಲಿ ಬಣ್ಣದ ಲಿಟ್ಮಸ್ ಪೇಪರ್ ಸಿಕ್ಕಿದೆಯಲ್ಲ ಅದನ್ನ ದ್ರಾವಣ ಬಿ ಯಲ್ಲಿ ಅದ್ತೀವಿ. ದ್ರಾವಣ ಏನ್ ಮಾಡ್ತೀವಿ, ಬಿ ಯಲ್ಲಿ ಅದ್ತೀವಿ. ದ್ರಾವಣ ಬಿ ಯಲ್ಲಿ ಅದ್ದಾಗ ನೀಲಿ ಲಿಟ್ಮಸ್ ಪೇಪರ್ ಏನಾಗ್ತದ ಅಂದ್ರೆ ಮತ್ತೆ ಕೆಂಪು ಬಣ್ಣಕ್ಕೆ ತಿರುಗ್ತದೆ. ಯಾವ ಬಣ್ಣಕ್ಕೆ ತಿರುಗ್ತದ? ಕೆಂಪು ಬಣ್ಣಕ್ಕೆ. ಹಾಗಾದ್ರೆ ಬಿ ದ್ರಾವಣ ಯಾವ್ದಪ್ಪ ಅಂದ್ರೆ ಆಮ್ಲ. ಇನ್ನ ಎ ದ್ರಾವಣ ಏನಿದೆಯಪ್ಪ ಅಂದ್ರೆ ಇದೇ ಲಿಟ್ಮಸ್ ಪೇಪರ್ ಅನ್ನು ತಗೊಂಡು ಎ ದ್ರಾವಣದಲ್ಲಿ ಹಾಕಿದಾಗ ಯಾವುದೇ ಬಣ್ಣವನ್ನ ಬದಲಾಯಿಸುವುದಿಲ್ಲ. ಯಾಕಂದ್ರೆ ಎ ದ್ರಾವಣ ಏನಾಗಿದೆ, ತಟಸ್ಥವಾಗಿದೆ, ಅದು ಬಟ್ಟಿ ಇಳಿಸಿದಂತ ನೀರನ್ನ ಹೊಂದಿದೆ. ಹಾಗಾದ್ರೆ ಮೂರು ದ್ರಾವಣವನ್ನ ಹೆಂಗ ಪತ್ತೆ ಹಚ್ಚಿವ್ರಿ? ಮೊದಲು ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಸಿ ಅನ್ನೋ ದ್ರಾವಣ ಏನಾಗಿತ್ತು, ಪ್ರತ್ಯಾಮ್ಲೀಯ ದ್ರಾವಣ ಆಗಿತ್ತು, ಅದ್ರಲ್ಲಿ ಅದ್ದಿದ್ವಿ. ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿದ್ದು. ನೀಲಿ ಲಿಟ್ಮಸ್ ಪೇಪರ್ ಅನ್ನ ಆಮ್ಲೀಯ ದ್ರಾವಣದಲ್ಲಿ ಅದ್ದಿದ್ವಿ, ಅವಾಗ ನೀಲಿ ಲಿಟ್ಮಸ್ ಪೇಪರ್ ಏನಾಯ್ತು, ಕೆಂಪು ಬಣ್ಣಕ್ಕೆ ತಿರುಗಿತು. ಇನ್ನು ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ಎ ಅನ್ನುವಂತ ದ್ರಾವಣದಲ್ಲಿ ಅದ್ದುತ್ತೀವಿ, ಹಾಗಾದ್ರೆ ಯಾವುದೇ ಬಣ್ಣವನ್ನು ಬದಲಾಯಿಸೋದಿಲ್ಲ. ಹಂಗಾರೆ ಕೊಟ್ಟಂತ ವಸ್ತು ಏನಿದೆ, ಎ ವಸ್ತು ಏನಿದೆ ಅಂದ್ರೆ ತಟಸ್ಥವಾಗಿದೆ. ಏನಾಗಿದೆ? ತಟಸ್ಥ ವಸ್ತುಗಳಲ್ಲಿ ಲಿಟ್ಮಸ್ ಪೇಪರ್ ನ ಬಣ್ಣ ಬದಲಾಗುವುದಿಲ್ಲ. ಹೌದಾ? ಸಿಂಪಲ್ ಆದಂತ ಪ್ರಯೋಗ, ಅದಕ್ಕೆ ಸಿಂಪಲ್ ಆದಂತ ಕ್ವಶನ್ ಕೇಳಿ ಆನ್ಸರ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಒಂದ್ ಸ್ವಲ್ಪ ಕ್ವಶನ್ ಅವ್ರೇನ್ ಮಾಡಿದಾರೆ ಅಂದ್ರೆ ಆಲ್ರೆಡಿ ಬಟ್ಟಿ ಇಳಿಸಿದಂತ ನೀರು ತಟಸ್ಥ ಇರ್ತದ, ಆಮ್ಲೀಯ ದ್ರಾವಣ, ಪ್ರತ್ಯಾಮ್ಲೀಯ ದ್ರಾವಣ ಅಂತ ಕೊಟ್ಟಿದ್ದಾರೆ. ಆದ್ರೆ ನಿಮ್ ಕೊಡುವಂತ ಎಕ್ಸಾಮ್ಸ್ ಗಳಲ್ಲಿ ಅದನ್ನ ಯಾವ ದ್ರಾವಣ ಎ ಬಿ ಸಿ ಅಂತ 3 ಪ್ರಮಾಣ ಕೊಡ್ತಾರೆ, ಒಂದೇ ಲಿಟ್ಮಸ್ ಪೇಪರ್ ಕೊಡ್ತಾರೆ. ಯಾವ ಪ್ರಮಾಣದಲ್ಲಿ ಯಾವ ದ್ರಾವಣ ಇದೆ, ಆಮ್ಲೀಯ ದ್ರಾವಣ ಇದೆಯೋ, ಪ್ರತ್ಯಾಮ್ಲೀಯ ದ್ರಾವಣ ಇದೆಯೋ, ಅಥವಾ ತಟಸ್ಥ ವಸ್ತು ಇದೆಯೋ ಅನ್ನೋದನ್ನ ಕಂಡುಹಿಡಿ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟದ್ದು ನಾನು ಉತ್ತರವನ್ನ ಹೇಳುವಂತ ಪ್ರಶ್ನೆ ಏನೋ ಕೆಲಸ ಮಾಡಿಲ್ಲ, ಆದ್ರೆ ಉತ್ತರವನ್ನು ತಿಳಿಸುವಂತ ಕೆಲಸ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದು ಹೇಳಿ. ನೆಕ್ಸ್ಟ್, ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಬಿಳಿಯ ಪ್ರಕ್ಷೇಪ ಉಂಟಾಗುತ್ತದೆ. ಆದರೆ ಅದೇ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಅಧಿಕ ಪ್ರಮಾಣದಲ್ಲಿ ಹಾಯಿಸಿದಾಗ ಪ್ರಕ್ಷೇಪ ಉಂಟಾಗುವುದಿಲ್ಲ ಅಂತ ಕೇಳ್ತಾನೆ. ಹಾಗಾದರೆ ಸುಣ್ಣದ ತಿಳಿ ನೀರಿನೊಂದಿಗೆ ಹಾಯಿಸಿದಾಗ ಬಿಳಿಯ ಪ್ರಕ್ಷೇಪ ಉಂಟಾಗಿತ್ತು, ಅದೇ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಅಧಿಕ ಪ್ರಮಾಣದಲ್ಲಿ ಹಾಯಿಸಿದಾಗ ಪ್ರಕ್ಷೇಪ ಉಂಟಾಗಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಹೌದಾ? ಹಾಗಾದರೆ ಏನು ಬಿಡುಗಡೆಯಾದಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್. ಹೆಂಗಪ್ಪ ಅಂದರೆ ಲೋಹದ ಕಾರ್ಬೋನೇಟ್ಗಳು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಏನೇನು ಕೊಡ್ತಾವ? ಲವಣ, ಸೋಡಿಯಂ ಕ್ಲೋರೈಡ, ನೀರು, ಆಮೇಲೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಾವೆ. ಈ ಬಿಡುಗಡೆಯಾದಂಥ ಕಾರ್ಬನ್ ಡೈಆಕ್ಸೈಡ್ ಇದು. ಹೌದಾ? ಅಲ್ಲಿ ಬಿಡುಗಡೆ ಆದಂಥ ಕಾರ್ಬನ್ ಡೈಆಕ್ಸೈಡ್ ಇದು. ಹಾಗಾದರೆ ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಬಿಳಿಯ ಪ್ರಕ್ಷೇಪ ಉಂಟಾಗ್ತದೆ. ಸುಣ್ಣದ ತಿಳಿನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ CaOH ಟ್ವೈಸ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಏನು ಕೊಡ್ತದೆ? ಹೌದಾ? ಕ್ಯಾಲ್ಸಿಯಂ ಕಾರ್ಬೋನೇಟು ಪ್ಲಸ್ ನೀರನ್ನು ಕೊಡ್ತದೆ. ಇದು ಏನಪ್ಪ ಅಂದರೆ ಸುಣ್ಣ ನೀರಿನಲ್ಲಿ ವಿಲೀನವಾಗದ ಪ್ರಕ್ಷೇಪವನ್ನು ಉಂಟು ಮಾಡ್ತದೆ. ಆದರೆ ಅಧಿಕ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸಿದಾಗ, ಯಾವುದಕ್ಕೆ? ಸುಣ್ಣದ ತಿಳಿ ನೀರಿಗೆ CaOH ಟ್ವೈಸ್ ಅಧಿಕ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸಿದಾಗ ಏನು? ಕ್ಯಾಲ್ಸಿಯಂ ಬೈಕಾರ್ಬೋನೇಟು CaHCO3 ಟ್ವೈಸ್ ಅಧಿಕ ಪ್ರಮಾಣದಲ್ಲಿ ಬಳಸಿದಾಗ CaHCO3 ಟ್ವೈಸ್ ಕೊಡ್ತದೆ. ಇದು ನೀರಿನಲ್ಲಿ ವಿಲೀನವಾಗುವಂತಹ ಒಂದು ಲವಣ. ಹೌದಾ? ನೀರಿನಲ್ಲಿ ವಿಲೀನವಾಗುವಂಥ ಒಂದು ಲವಣ. ಹೌದಾ? ನೀರಿನಲ್ಲಿ ವಿಲೀನ ಆಗೋದ್ರಿಂದ ಇದು ಒತ್ತಡವನ್ನು ಉಂಟು ಮಾಡೋದಿಲ್ಲ. ನೀರಿನ ಗಡಸುತನಕ್ಕೆ ಕಾರಣವಾದಂಥ ಲವಣ ನಿಮ್ಗೆ ಗುರುತಿದೆ. ಕ್ಯಾಲ್ಸಿಯಮ್ ಮತ್ತು ಮ್ಯಾಗ್ನೇಷಿಯಂ ಬೈಕಾರ್ಬೋನೇಟ್ಗಳೇನು ನೀರಿನ ಗಡಸುತನಕ್ಕೆ ಕಾರಣವಾಗುವಂಥ ಲವಣಗಳು ನೀರಿನಲ್ಲಿ ವಿಲೀನ ಆಗ್ತಾವ, ಪ್ರಕ್ಷೇಪವನ್ನು ಉಂಟು ಮಾಡೋದಿಲ್ಲ. ಅದಕ್ಕೆ ಕ್ಯಾಲ್ಸಿಯಂ ಕಾರ್ಬೋನೇಟು ಪ್ರಕ್ಷೇಪವನ್ನು ಉಂಟು ಮಾಡ್ತದೆ, ಕ್ಯಾಲ್ಸಿಯಂ ಬೈಕಾರ್ಬೋನೇಟು ಪ್ರಕ್ಷೇಪವನ್ನು ಉಂಟು ಮಾಡೋದಿಲ್ಲ. ಹಾಗಾದರೆ ಈ ಕ್ವಶನ್ ಆನ್ಸರು ಬಿಡುಗಡೆ ಆದಂಥ ಅನಿಲ ಕಾರ್ಬನ್ ಡೈಆಕ್ಸೈಡು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರಕ್ಷೇಪವನ್ನು ಉಂಟು ಮಾಡಿತ್ತು, ಕ್ಯಾಲ್ಸಿಯಂ ಬೈಕಾರ್ಬೋನೇಟು ಪ್ರಕ್ಷೇಪವನ್ನು ಉಂಟು ಮಾಡಲಿಲ್ಲ. ಯಾಕೆ? ಅದು ನೀರಿನಲ್ಲಿ ವಿಲೀನ ಆಗ್ತದೆ. ನೀರಿನಲ್ಲಿ 4 ಪರಮಾಣು ಹೊಂದಿರುವ ಒಂದು ಕೀಟೋನನ್ನು ಹೆಸರಿಸಿ ಮತ್ತು ಅದರ ರಚನಾ ವಿನ್ಯಾಸ ಬರೆಯಿರಿ. ಹೌದಾ? ಹಾಗಾದರೆ 4 ಪರಮಾಣು ಹೊಂದಿರುವ ಕೀಟೋನನ್ನು ಹೆಸರಿಸಿ ಅಂತ ಕೇಳಿದಾರೆ. ಅದರ ರಚನಾ ವಿನ್ಯಾಸವನ್ನು ಬರೀಬೇಕಾಗಿದೆ. ಹೌದಾ? ಹಾಗಾದರೆ ಬ್ಯೂಟೆನೋನ್ ಏನಪ್ಪ ಅಂದರೆ 4 ಪರಮಾಣುಗಳನ್ನು ಹೊಂದಿದಂತಹ ಏನಪ್ಪ ಅಂದರೆ ಹೈಡ್ರೋಕಾರ್ಬನ್ನು. ಅದರ ಸೂತ್ರ C4H8O. ಹೌದಾ? ಇನ್ನು ರಚನಾ ಸೂತ್ರ ನೋಡೋಣ. 4 ಕಾರ್ಬನ್ಗಳು ಅವಶ್ಯಕ ಇದ್ದಾವೆ, ಕಾರ್ಬನ್ಗಳು. ಹೌದಾ? ಆಮೇಲೆ
CO ಅಂತ ತಗೋತೀನಿ. ಇನ್ನು ಉಳಿದಿದ್ದ ಹೈಡ್ರೋಜನ್ನು 8 ಹೈಡ್ರೋಜನ್ಗಳನ್ನ ಅಟ್ಯಾಚ್ ಮಾಡ್ತೀನಿ. ಹೌದಾ, H H H H H H H ಮತ್ತು H. ಹೌದಾ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರಂದರೆ ಇದನ್ನು ಬರೀಬೇಕಾದ್ರೆ C4H8O ಏನಿದೆಯಲ್ಲ, ಹೌದಾ, C4H8 CO ಅಂತ ಬರೆದು ಬಿಡ್ತಾರೆ. ಆದರೆ ಬ್ಯೂಟೆನೋನನ್ನು ಬರೀಬೇಕಾದ್ರೆ, ಹೌದಾ, ನಾವು ಕಾರ್ಬನ್ನನ್ನು C4ಅಲ್ಲೇ ಕನ್ಸಿಡರ್ ಮಾಡಬೇಕು. ಹೌದಾ, ಅಮೈನ್ಗಳನ್ನು, ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನು, ಹಿಂಗೆ ಬೇರೆ ಬೇರೆ ಕ್ರಿಯಾ ಗುಂಪುಗಳನ್ನು ಬರಿಬೇಕಾದ್ರೆ ನಾವೇನು ಮಾಡ್ತಾ ಇದ್ವಿ ಅಂದರೆ ಅದನ್ನು ಅಟ್ಯಾಚ್ ಮಾಡ್ತಾ ಇದ್ವಿ. ಹಾಗೆ ಇದನ್ನು CO ಅಟ್ಯಾಚ್ ಮಾಡ್ಲಿಕ್ಕೆ ಹೋಗ್ತಾರೆ ವಿದ್ಯಾರ್ಥಿಗಳು, ಮಿಸ್ಟೇಕನ್ನು ಮಾಡ್ತಾರೆ. ಆದರೆ ಅಂಥ ಮಿಸ್ಟೇಕನ್ನು ಮಾಡೋವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಕಾರ್ಬನ್ 4 ಇದಾವಲ್ಲ ಅದರಲ್ಲೇ O ಅನ್ನು ಅಟ್ಯಾಚ್ ಮಾಡಬೇಕಾಗ್ತದೆ. ಹೌದಾ, ಹಾಗಾದರೆ ಇದೇನಪ್ಪ ಅಂದರೆ ಬ್ಯೂಟೇನಿಯನ್ನ ಸೂತ್ರ. ಯಾವುದು? ಬ್ಯೂಟೇನಿಯನ್ನ ಸೂತ್ರ. ಹೌದಾ, ವೆರಿ ಸಿಂಪಲ್ ಆದಂತಹ ಮೆಥಡಲ್ಲಿ ನಾವೇನು ಮಾಡಿದ್ವಿ ಬಿಡಿಸ್ತೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಅಥವಾ ಪ್ರಶ್ನೆ ಇದೆ, ಕಾರ್ಬನ್ ಸಂಯುಕ್ತಗಳ ದಹನ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಹೌದಾ, ಕಾರ್ಬನ್ ಸಂಯುಕ್ತಗಳ ದಹನ ಕ್ರಿಯೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಏನಪ್ಪ ಅಂದರೆ ಭಾಳ ಸಿಂಪಲ್ ಆದಂಥದ್ದು ಒಂದು ಏನೋ ಎಕ್ಸಾಂಪಲ್ ತೊಗೊಂಡು ತಿಳಿತಾ ಹೋಗೋಣ. ಯಾವುದು? ಈಗ ಮೀಥೇನ್ ತಗೋತೀನಿ ನಾನು. CH4 ಆಮ್ಲಜನಕದೊಂದಿಗೆ ವರ್ತಿಸಿ ಏನು ಕೊಡ್ತದೆ? ಕಾರ್ಬನ್ ಡೈಆಕ್ಸೈಡ, ನೀರ ಮತ್ತು ಏನೋ ಶಕ್ತಿ ಯಾವ ರೂಪದಲ್ಲಿ ಇರ್ತದೆ ಅಂದರೆ ಶಾಖ ಮತ್ತು ಬೆಳಕಿನ ರೂಪದಲ್ಲಿ ಇರ್ತದೆ. ಶಾಖ ಮತ್ತು ಬೆಳಕಿನ ರೂಪದಲ್ಲಿ ಇರ್ತದೆ. ಹಾಗಾದರೆ ಇದೇನೈತಪ್ಪ ಅಂದರೆ ಕಾರ್ಬನ್ ಸಂಯುಕ್ತಗಳ ದಹನ ಕ್ರಿಯೆಯ ಒಂದು ಉದಾಹರಣೆ. ಬಯಾಲಜಿಗೆ ಸಂಬಂಧಪಟ್ಟಂಥ 2 ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಹೌದಾ, ಬಟಾಣಿ ಸಸ್ಯದ ಬಳ್ಳಿಯ ಕುಡಿಗಳು ಸಸ್ಯ ಬೆಳೆದಂತೆ ನಿರ್ದಿಷ್ಟ ದಿಕ್ಕಿಗೆ ಚಲಿಸುತ್ತಿರುವಂತೆ ಕಾಣುತ್ತದೆ. ಈ ರೀತಿಯ ಪ್ರಕ್ರಿಯೆಯು ಹೇಗೆ ಉಂಟಾಗುತ್ತದೆ? ನೋಡ್ರಿ, ಬಟಾಣಿ ಸಸ್ಯದ ಬಳ್ಳಿಯ ಕುಡಿಗಳು ಸಸ್ಯ ಬೆಳೆದಂತೆ ನಿರ್ದಿಷ್ಟ ದಿಕ್ಕಿಗೆ ಚಲಿಸ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ಆ ಸಸ್ಯಗಳಲ್ಲಿ ಏನಪ್ಪ ಅಂದರೆ ಸ್ಪರ್ಶಾನುವರ್ತನೆಯ ಸ್ವಲ್ಪ ಪರಿಣಾಮ ಇದೆ. ಹೌದಾ, ಸ್ಪರ್ಶಾನುವರ್ತನೆ ಅಂದರೆ ಹೇಗೆ? ಆ ಸಸ್ಯದ ದೇಹಗಳಲ್ಲಿ ಏನು ಎಲ್ಲಿ ಕುಡಿಗಳಿರ್ತಾವಲ್ಲ ಆ ಕುಡಿಯ ಭಾಗಗಳಲ್ಲಿ ಆಕ್ಸಿನ್ ಮೊದಲು ಬಿಡುಗಡೆ ಆಗ್ತದೆ. ಆಕ್ಸಿನ್ ಬಿಡುಗಡೆಯಾಗಿ, ಹೌದಾ, ಅದು ಆಧಾರ ಆಗ್ತದೋ, ಸಸ್ಯಕ್ಕೆ ಆಧಾರ ಆಗ್ತದೋ, ಆಧಾರವನ್ನು ನೀಡಬಲ್ಲದು ಅಂತ ಏನು ಸಸ್ಯದಲ್ಲೂ ಸಹಭಾಗಿತ್ವ ಮತ್ತು ನಿಯಂತ್ರಣ ಏರ್ಪಡ್ತದೆ ಅಂತ ಹೇಳಿದ್ದೀನಿ. ಅದಕ್ಕೆ ಅನುಗುಣವಾಗಿ ಆಧಾರ ಏರ್ಪಡ್ತದೆ ಅಂತ ಅನ್ನಿಸಿದಾಗ ಆಕ್ಸಿನ್ನು ಬಳ್ಳಿಯ ಕುಡಿಭಾಗಗಳನ್ನು ಬಿಟ್ಟು ಅದರ ವಿರುದ್ಧ ದಿಕ್ಕಿಗೆ ಏನಾಗ್ತದೆ ಅಂದರೆ ವಿಸರಣೆಗೊಳ್ತದೆ. ಇದರಿಂದ ಬಳ್ಳಿಯ ಕುಡಿಭಾಗದಲ್ಲಿರುವ ಮತ್ತು ಬಳ್ಳಿಯಲ್ಲಿರುವಂಥ ಜೀವಕೋಶಗಳು ಉದ್ದವಾಗಿ ಬೆಳೆದುಕೊಂಡು ಏನಪ್ಪ ಬಳ್ಳಿಯ ಕುಡಿಗೆ ಆಧಾರವನ್ನು ಒದಗಿಸ್ತಾವ. ಆಮೇಲೆ ಆ ಕುಡಿ ಆ ಆಧಾರಕ್ಕೆ ಸುತ್ತಿಕೊಳ್ಳಿಕ್ಕೆ ಸಹಾಯ ಮಾಡ್ತಾವೆ. ಹೌದಾ, ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಆಕ್ಸಿನ್ ಮೊದಲು ಕುಡಿ ಭಾಗಗಳಲ್ಲಿ ಬಿಡುಗಡೆ ಆಗ್ತದೆ. ಕುಡಿ ಭಾಗಗಳಲ್ಲಿ ಬಿಡುಗಡೆಯಾಗಿ ಆಧಾರ ಇದೆ ಅಂತ ಗುರುತಾದಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿ ವಿಸರಣೆಗೊಳ್ತದೆ. ಇದರಿಂದ ಬಳ್ಳಿಯ ಕುಡಿ ಆಧಾರಕ್ಕೆ ಸುತ್ತಿಕೊಳ್ಳಿಕ್ಕೆ ಏನು ಮಾಡ್ತದೆ ಅಂದರೆ ಸಹಾಯ ಮಾಡ್ತದೆ. ಇನ್ನು ಇದೇ ಪ್ರಶ್ನೆಗೆ ಅಥವಾ ಅಂತ ಕೇಳಿದ್ದಾರೆ. ಅಡ್ರಿನಲ್ ಗ್ರಂಥಿಯು ನಮ್ಮ ದೇಹದಲ್ಲಿ ರಾಸಾಯನಿಕ ಸಹಭಾಗಿತ್ವವನ್ನು ಹೇಗೆ ತರುತ್ತದೆ? ಸಂಕ್ಷಿಪ್ತವಾಗಿ ವಿವರಿಸಿ. ಅಡ್ರಿನಲ್ ಗ್ರಂಥಿ ಅಡ್ರಿನಾಲಿನ್ ಅನ್ನೋ ಒಂದು ಹಾರ್ಮೋನನ್ನು ಸ್ರವಿಸ್ತದೆ. ಇದನ್ನು ನಾವೇನು ಕೇಳ್ತೀವಪ್ಪ ಅಂದರೆ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ. ತುರ್ತು ಪರಿಸ್ಥಿತಿಯ ಹಾರ್ಮೋನು, ಹೌದಾ, ನಾವು ಯಾವಾಗ ತುಂಬ ಭಯಭೀತರಾಗಿರ್ತೀವಿ, ನಾವು ಯಾವಾಗ ಸಂದಿಗ್ಧ ಪರಿಸ್ಥಿತಿಗಳನ್ನ ಎದುರಿಸ್ತೀವಿ, ಅಂತಹ ವೇಳೆಯಲ್ಲಿ, ಹೌದಾ, ನಮ್ಮ ದೇಹದಲ್ಲಿ ಸಮತೋಲನವನ್ನು ಉಂಟು ಮಾಡಲಿಕ್ಕೆ ಹೃದಯ ಬಡಿತವನ್ನು ಹೆಚ್ಚಿಸಬೇಕು, ಉಸಿರಾಟದ ವೇಗವನ್ನು ನಿಯಂತ್ರಿಸಬೇಕು, ದೇಹದ ಸ್ನಾಯುಗಳಿಗೆ ಅಧಿಕ ಪ್ರಮಾಣದ ಆಮ್ಲಜನಕವನ್ನು ಒದಗಿಸಬೇಕಾಗ್ತದೆ. ಆಮೇಲೆ ದೇಹದಲ್ಲಿ ಈ ತುರ್ತು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಹೆಚ್ಚು ಶಕ್ತಿ ಬೇಕಾಗ್ತದೆ. ಇಂತಹ ಎಲ್ಲ ಕೆಲಸಗಳನ್ನು ಒಂದೇ ಸಲ ನಿರ್ವಹಿಸೋದ್ರಿಂದ, ಹೌದಾ, ಅಡ್ರಿನಲ್ ಗ್ರಂಥಿಯನ್ನು ಏನು ಕರೀತಾರಪ್ಪ ಅಂದರೆ ತುರ್ತು ಪರಿಸ್ಥಿತಿಯ ಹಾರ್ಮೋನು ಅಥವಾ ಹೊರು ಹಾರ್ಮೋನು ಅಂತ ಕೂಡ ಕರೀತಾರೆ. ಹೌದಾ, ತುರ್ತು ಪರಿಸ್ಥಿತಿಗೆ ನಮ್ಮನ್ನು ಅಣಿ ಮಾಡ್ತದೆ. ಅದಕ್ಕೆ ಅಡ್ರಿನಲ್ ಗ್ರಂಥಿಯು ನಮ್ಮ ದೇಹದಲ್ಲಿ ರಾಸಾಯನಿಕ ಸಹಭಾಗಿತ್ವವನ್ನು ಉಂಟು ಮಾಡ್ತದೆ. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಅಂದರೆ ಮಾದರಿ ಹೂವಿನ ನೀಳಚ್ಛೇದದ ರಚನೆಯನ್ನು ತೋರಿಸುವ ಚಿತ್ರ ಬರೆದು ಪರಾಗಕೋಶವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಏನು? ಪರಾಗಕೋಶವನ್ನು
ಗುರುತಿಸಿ. ಹೌದಾ, ನೋಡೋಣ. ಕ್ವಶನ್ ಏನು ಕೇಳಿದ್ರಪ್ಪ ಅಂದರೆ, ಮಾದರಿ ಹೂವಿನ ಚಿತ್ರ ಬರೆದು ಏನು ಮಾಡ್ರಪ್ಪ ಅಂದರೆ ಅದರ ಪರಾಗಕೋಶವನ್ನು ಗುರುತಿಸ್ರಿ ಅಂತ ಹೇಳಿದರು. ಹೌದಾ, ಒಂದ್ಸಲ ಇದರ ಏನೋ ಭಾಗಗಳನ್ನು ಗಮನಿಸ್ಬಿಡೋಣ. ಈ ಭಾಗದಲ್ಲಿ ಏನು ಕಾಣಿಸ್ತಾ ಇದೆ ಅದು ನೋಡ್ರಿ, ಇದು ಏನಪ್ಪ ಅಂದರೆ ಅಂಡಾಶಯ. ಅಂಡಾಶಯದಲ್ಲಿ ಅಂಡಗಳು ಇರ್ತಾವ. ಅಂಡಗಳನ್ನು ಹೆಣ್ಣು ಲಿಂಗಾಣುಗಳು ಅಂತ ಕರಿತೀವಿ. ಪುಷ್ಪಪತ್ರ, ಹೌದಾ, ತೊಟ್ಟು, ದಳಗಳು, ಆಮೇಲೆ ಪರಾಗಕೋಶ, ಎಲ್ಲಿ ಸಣ್ಣ ಸಣ್ಣ ರಚನೆಗಳು. ಆ ಪರಾಗಕೋಶದಲ್ಲಿ ಪರಾಗರೇಣುಗಳಿದ್ದಾವೆ. ಶಲಾಕಾಗ್ರ, ಶಲಾಕಾ ನಳಿಕೆ, ಹೌದಾ, ಶಲಾಕಾ ನಳಿಕೆಯ ಮೂಲಕ ಪರಾಗಕೋಶಗಳು ಶಲಾಕಾ ನಳಿಕೆಯಲ್ಲಿ ಚಲಿಸ್ತಾ ಅಂಡಾಶಯದಲ್ಲಿರುವಂಥ ಅಂಡಕವನ್ನು ಸೇರಿ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸ್ತಾವ ಅನ್ನೋದನ್ನು ನಾವು ಈಗಾಗಲೇ ಏನು ಮಾಡಿದ್ದೀವಿ ಅಂದರೆ ಪಾಠದಲ್ಲಿ ಅಧ್ಯಯನ ಮಾಡಿದ್ದೀವಿ. ಹಾಗಾದರೆ ಅವರು ಇವೆಲ್ಲ ಭಾಗಗಳನ್ನ ಕೇಳಿಲ್ಲ, ನಾನು ನಿಮ್ಗೆ ಗುರ್ತಿರಲಿ ಅಂತ ಈ ಭಾಗಗಳನ್ನು ವಿವರಿಸಿದೆ. ಅವ್ರು ಕೇಳಿದ ಭಾಗ ಒಂದೇ ಇದೆ, ಯಾವುದು? ಪರಾಗಕೋಶ. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೋಡ್ರಿ, ಮಾನವನ ದೇಹದಲ್ಲಿ ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ಎಲ್ಲ ಜೀವಕೋಶಗಳಿಗೆ ಹೇಗೆ ಪೂರೈಕೆ ಆಗ್ತದೆ? ಹೌದಾ, ಮಾನವನಲ್ಲಿ ಏನಪ್ಪ ಅಂದರೆ ಆಕ್ಸಿಜನ್ ಸಮೃದ್ಧ ರಕ್ತ ಪುಪ್ಪುಸಕ ಅಭಿಧಮನಿಯ ಮೂಲಕ ಶ್ವಾಸಕೋಶಗಳಿಂದ ಹೃದಯಕ್ಕೆ ಬರ್ತದೆ. ಶ್ವಾಸಕೋಶಗಳಿಂದ ಏನಾಗ್ತದೆ? ಹೃದಯಕ್ಕೆ ಬರ್ತದೆ. ಹೃದಯದಲ್ಲಿ ಎಡ ಹೃತ್ಕರ್ಣ, ಎಡ ಹೃತ್ಕರ್ಣದಿಂದ ಎಡ ಹೃತ್ಕಕ್ಷಿ, ಎಡ ಹೃತ್ಕಕ್ಷಿಯಿಂದ ಮಹಾಪಧಮನಿಯ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಸರಬರಾಜಾಗ್ತದೆ. ಹೌದಾ, ಈ ರೀತಿಯಾಗಿ ಮಾನವನ ದೇಹದಲ್ಲಿ ಆಕ್ಸಿಜನ್ ಸಮೃದ್ಧ ರಕ್ತ ಶ್ವಾಸಕೋಶಗಳಿಂದ ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ಏನಾಗ್ತದೆ ಅಂದರೆ ಪೂರೈಕೆ ಆಗ್ತದೆ. ಇನ್ನು ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ಎಲೆಗಳಿಂದ ಸಸ್ಯದ ಉಳಿದ ಎಲ್ಲ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡುತ್ತವೆ? ಎಲೆಗಳಿಂದ ಸಸ್ಯದ ಪ್ರತಿಯೊಂದು ಭಾಗಕ್ಕೆ ಹೇಗೆ ಸಾಗಿಸಲ್ಪಡುತ್ತದೆ? ದ್ಯುತಿ ಸಂಶ್ಲೇಷಣೆ ಉತ್ಪನ್ನಗಳು ಎಲೆಗಳಿಂದ ಸಸ್ಯದ ಎಲ್ಲ ಭಾಗಗಳಿಗೆ ಎರಡೂ ದಿಕ್ಕಿನಲ್ಲಿ ವಸ್ತು ಸ್ಥಾನಾಂತರ ಅಂತ ಬರ್ತದೆ. ಹೌದಾ, ಆ ವಸ್ತು ಸ್ಥಾನಾಂತರದ ಮೂಲಕ ಏನು ಮಾಡ್ತಾವೆ ಅಂದರೆ ಸಾಗಿಸಲ್ಪಡ್ತಾವ. ಈ ಕ್ರಿಯೆಯನ್ನು ನೆರವೇರಿಸುವಂತಹ ಸಸ್ಯ ದೇಹದ ಸಾಗಾಣಿಕಾ ಅಂಗಾಂಶ ಯಾವುದಪ್ಪ ಅಂದರೆ ಫ್ಲೋಯಂ ಅಂಗಾಂಶ. ಆಮೇಲೆ ಈ ವಸ್ತುಗಳನ್ನು ವಿಶೇಷವಾಗಿ ಸಂಗ್ರಹಣಾ ರಚನೆಗಳಾದಂಥ ಹೂವು ಆಗಿರ್ಬೋದು, ಕಾಯಿ ಆಗಿರ್ಬೋದು, ಬೇರಾಗಿರ್ಬೋದು, ಕಾಂಡ ಆಗಿರ್ಬೋದು, ಇಂತಹ ಭಾಗಗಳಿಗೆ ಸಾಗಿಸುವಂಥ ಕೆಲಸ ಮಾಡ್ತದೆ. ಆಮೇಲೆ ವಸ್ತುಗಳನ್ನು ಮೇಲ್ಮುಖವಾಗಿಯೂ ಸಾಗಿಸ್ತದೆ, ವಸ್ತುಗಳನ್ನು ಕೆಳಮುಖವಾಗಿಯೂ ಸಾಗಿಸುವಂಥ ಕೆಲಸ ನಡೀತದೆ. ನೋಡ್ರಿ, ಬಾಷ್ಪ ವಿಸರ್ಜನೆಗೆ ಸಸ್ಯ ದೇಹದಲ್ಲಿ ಶಕ್ತಿ ಅವಶ್ಯಕತೆ ಇಲ್ಲ, ಆದರೆ ವಸ್ತು ಸ್ಥಾನಾಂತರ ಅಂತ ಕರಿತೀವಲ್ಲ ಅಥವಾ ಮರುಸ್ಥಾನಾಂತರ, ಟ್ರಾನ್ಸ್ಲೋಕೇಶನ್ನು, ಹೌದಾ, ಇದಕ್ಕೆ ಏನಪ್ಪ ಅಂದರೆ ಶಕ್ತಿಯ ಅವಶ್ಯಕತೆ ಇದೆ. ತಾನು ಉತ್ಪಾದಿಸಿದಂಥ ಶಕ್ತಿಯಲ್ಲಿ ಸಸ್ಯ ಒಂದು ಸ್ವಲ್ಪ ಭಾಗ ಬಳಸ್ಕೊಳ್ತದೆ ಅಂತ ಹೇಳ್ತನಲ್ಲ, ಅದು ಇದಕ್ಕೋಸ್ಕರನೇ. ಹೌದಾ, ನೆನಪಿರಲಿ. ಇನ್ನು ಕಾಡಿನಲ್ಲಿ ಮತ್ತು ಅದರ ಸುತ್ತಲಿನ ವಾಸಿಸುವ ಜನರನ್ನ ಕಾಡಿನ ಪಾಲುದಾರರು ಎನ್ನಲಾಗುತ್ತದೆ, ಏಕೆ ವಿವರಿಸ್ರಿ ಅಂತ ಕ್ವಶನ್ ಕೇಳಿದಾರ. ಕಾಡು ಮತ್ತು ಅದರ ಸುತ್ತಲಿನಲ್ಲಿ ವಾಸಿಸುವಂಥ ಜನರು ಏನು ತಮ್ಮ ದಿನನಿತ್ಯ ಜೀವನಕ್ಕೆ ಅತಿ ಅವಶ್ಯಕ ವಸ್ತುಗಳು ಬೇಕಲ್ಲ, ಅದು ಕಟ್ಟಿಗೆ ಆಗಿರ್ಬೋದು, ಸೌದೆ ಆಗಿರ್ಬೋದು, ಮನೆ ಕಟ್ಟಿಗೆ, ಹೌದಾ, ಆಮೇಲೆ ಉರುವಲಾಗಿ ಸೌದೆ ಬೇಕು, ಆಮೇಲೆ ಆಹಾರ, ಗೆಡ್ಡೆ ಗೆಣಸುಗಳು, ಹೌದಾ, ಅವ್ರು ತಿನ್ನುವಂಥ ಆಹಾರ ಪದಾರ್ಥಗಳು, ಇವೆಲ್ಲ ದಿನನಿತ್ಯ ಜೀವನದ ವಸ್ತುಗಳನ್ನು ಅವರು ಯಾವುದನ್ನ ಮೇಲೆ ಅವಲಂಬಿಸಿರ್ತಾರಪ್ಪ ಅಂದರೆ ಕಾಡಿನ ಮೇಲೇ ಅವಲಂಬಿಸಿರ್ತಾರೆ. ಹೌದಾ, ಆಮೇಲೆ ಅವರು ಹಲವು ಶತಮಾನಗಳಿಂದ ಅಲ್ಲೇ ನೆಲೆ ನಿಂತಿರೋದ್ರಿಂದ ಅಲ್ಲಿಯ ವಾತಾವರಣ ಅವ್ರಿಗೆ ಚೆನ್ನಾಗಿ ಗುರುತಿರ್ತದೆ. ಯಾವ ಸಸ್ಯವನ್ನು ಬಳಸಬೇಕು, ಯಾವ ಸಸ್ಯವನ್ನು ಬಳಸಬಾರ್ದು, ಯಾವುದನ್ನು ಬಳಸೋದ್ರಿಂದ ಏನಾಗ್ತದೆ, ಇಂಥ ಎಲ್ಲ ಅತ್ಯಂತ ಸಣ್ಣ ಸಣ್ಣ ಅಂಶಗಳು ಕೂಡ ಅವ್ರಿಗೆ ಏನಾಗ್ತದೆ ಅಂತ ಗುರುತಿರ್ತಾವೆ. ಸಂಪನ್ಮೂಲಗಳನ್ನು, ಕಾಡಿನಲ್ಲಿರುವಂಥ ಸಂಪನ್ಮೂಲಗಳನ್ನು ನಿರ್ವಹಿಸೋದ್ರಲ್ಲಿ, ಅದನ್ನು ಹೆಚ್ಚು ಮಾಡೋದರಲ್ಲಿ, ಯಾಕಂದರೆ ಕಾಡನ್ನು ದೇವರು ಅಂತ ನಂಬಿದಂಥ ಜನರು ಅವರ ಪಾತ್ರ ಏನಿರ್ತದೆ ಅಂದ್ರೆ ಅಲ್ಲಿ ಬಹಳ ಮುಖ್ಯವಾಗಿರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಶಲಾಕಾಗ್ರದ ಮೇಲೆ ಪರಾಗದ ಮೊಳುವಿಕೆಯನ್ನು ತೋರಿಸುವ ಚಿತ್ರ ಬರೆದು ಹೆಣ್ಣು ಲಿಂಗಾಣುವನ್ನು ಗುರುತಿಸಿ. ಏನು ಗುರುತಿಸಿ? ಹೆಣ್ಣು ಲಿಂಗಾಣುವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಚಿತ್ರವನ್ನು ನೋಡೋಣ. ನೋಡ್ರಿ, ಪರಾಗದ ಮೊಳುವಿಕೆ ಚಿತ್ರ ಇದು. ಹೆಣ್ಣು ಲಿಂಗಾಣುಗಳನ್ನು ಗುರುತಿಸ್ರಿ ಅಂತ ಹೇಳಿದ್ದಾರೆ. ಹೌದಾ, ಹೆಣ್ಣು ಲಿಂಗಾಣುಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದರೆ ಅಂಡಾಶಯದಲ್ಲಿ. ಇದು ಅಂಡಾಶಯ. ಅಂಡಾಶಯದಲ್ಲಿರುವಂಥ ಅಂಡಕಗಳು ಇವೇನು ಕಾಣಿಸ್ತಾ ಇದಾವಲ್ಲ, ಈ ಅಂಡಕಗಳು ಹಳದಿ ಬಣ್ಣದ ರಚನೆಗಳು ಏನಪ್ಪ ಅಂದರೆ ಹೆಣ್ಣು ಲಿಂಗಾಣುಗಳು. ಹಾಗಾದರೆ ಉಳಿದ ಭಾಗಗಳನ್ನು ಒಂದ್ಸಲ ತಿಳ್ಕೊಂಬಿಡೋಣ. ಹೌದಾ, ಇದೇನಪ್ಪ ಅಂದರೆ ಶಲಾಕಾಗ್ರ. ಈ ಮೇಲೆ ಪರಾಗರೇಣುಗಳು ಇಲ್ಲಿ ಬಂದು ಸೇರ್ತಾವ. ಇಲ್ಲಿ ಶಲಾಕಾಗ್ರದ ತುದಿಯಲ್ಲಿ. ಆಮೇಲೆ ಈ ಏನು ನಳಿಕೆ ಕಾಣಿಸ್ತಾ ಇದ್ದಿಲ್ಲ, ಈ ನಳಿಕೆಯ ಮೂಲಕ ಅಂಡಾಶಯದಲ್ಲಿರುವಂಥ ಅಂಡಕವನ್ನು ತಲುಪ್ತವ. ಅಂಡಕವನ್ನು ತಲುಪಿ
ಹೌದಾ. ಪರಾಗಸ್ಪರ್ಶ ಕ್ರಿಯೆ ನಡೆಸೋದ್ರ ಮೂಲಕ ಭ್ರೂಣದ ಬೆಳವಣಿಗೆಗೆ ಕಾರಣ ಆಗ್ತಾವೆ. ಇದು ಏನಪ್ಪ ಅಂದರೆ ಪರಾಗದ ಮೊಳೆಯುವಿಕೆ ಈ ರೀತಿಯಾಗಿ ನಡೀತದೆ. ಸಸ್ಯಗಳಲ್ಲಿ ಹೌದಾ. ಇವೇನಪ್ಪ ಅಂದರೆ ಹೆಣ್ಣು ಲಿಂಗಾಣುಗಳು. ನೀವು ಹೆಣ್ಣು ಲಿಂಗಾಣುಗಳನ್ನ ಮಾತ್ರ ಗುರುತಿಸ್ರಿ ಅಂತ ಹೇಳಿದ್ದಾರೆ. ಹೌದಾ. ಇಷ್ಟು ಏನಪ್ಪ ಅಂದರೆ ಇಲ್ಲಿವರೆಗೂ ನಾವು ಅಭ್ಯಾಸ ಮಾಡಿದ್ದು. ಹೌದಾ. KSEEB ಅವರು, ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯವರು ಬಿಡುಗಡೆ ಮಾಡಿದಂತಹ 2 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೊದಲು ಏನು ಮಾಡಿದ್ವಿ, ಮಲ್ಟಿಪಲ್ ಚಾಯ್ಸು ಮತ್ತು 1 ಮಾರ್ಕ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಪ್ಪ ಅಂದರೆ 2 ಅಂಕದ ಪ್ರಶ್ನೆಗಳು, ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ 2 ಅಂಕದ ಪ್ರಶ್ನೆಗಳು, ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂಥ 2 ಅಂಕದ ಪ್ರಶ್ನೆಗಳು, ಆಮೇಲೆ ಜೀವವಿಜ್ಞಾನಕ್ಕೆ ಸಂಬಂಧಿಸಿದಂಥ 2 ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ 3 ಸೆಕ್ಷನ್ಗೆ ಸಂಬಂಧಪಟ್ಟಂಥ 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಐ ಥಿಂಕ್ ಅದು ಲೆಂದಿಯೆಸ್ಟ್ ವಿಡಿಯೋ ಆಗೋ ಸಾಧ್ಯತೆ ಇದೆ. ಇದೇನು ಚಿಕ್ಕದ ವಿಡಿಯೋ ಆಗಿದೆ, ಆದರೆ ಅದು ಯಾಕಂದರೆ 3 ಅಂಕದ ಪ್ರಶ್ನೆಗಳು ಹೆಚ್ಚಿರ್ತಾವೆ, ಆಮೇಲೆ ಹೆಚ್ಚು ಎಕ್ಸ್ಪ್ಲನೇಷನ್ ಅಪೇಕ್ಷಿಸ್ತಾವೆ. ಅದಕ್ಕೆ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ನಾನು ಹೇಳ್ತಾ ಇರೋದು ಕೆಲವು ಏನು ಸ್ಲೈಡ್ಗಳ ಮೂಲಕ ವಿವರಿಸಿದ್ದೀನಿ, ಇವು ಸಿಂಪಲ್ ಇರೋದ್ರಿಂದ ಜೀವವಿಜ್ಞಾನವನ್ನೇ ಸ್ಲೈಡ್ಗಳ ಮೂಲಕ ವಿವರಿಸಿದ್ದೀನಿ. ಎಲ್ಲನೂ ಬೋರ್ಡ್ ಮೇಲೆ ಬರೆಯೋದ್ರಿಂದ ತುಂಬ ವೇಳೆಯನ್ನು ತೆಗೆದುಕೊಳ್ಳೋದ್ರಿಂದ ನನ್ನ ಶಾಲಾ ಅವಧಿಯ ನಂತರ ನಾನು ಈ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೆಚ್ಚು ವೇಳೆ ತೆಗೆದುಕೊಳ್ತಾವೆ ಅಂತ ನಾನು ಸ್ಲೈಡ್ಗಳ ಮೂಲಕ ಮಾಡಿದ್ದೀನಿ. ಉಳಿದೇನಿದಿಲ್ಲ, ನಿಮ್ಗೆ ಎಕ್ಸ್ಪ್ಲನೇಷನ್ ಎಲ್ಲಿ ಕೊಡಬೇಕಲ್ಲ, ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರ ಅವುಗಳನ್ನು ಬೋರ್ಡ್ ಮೇಲೇ ವ್ಯವಹರಿಸುವಂಥ ಕೆಲಸ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋಗಳು ಹೆಲ್ಪ್ಫುಲ್ ಆಗ್ತಾವ. ಇದರಿಂದ ನಿಮ್ಮ ಸ್ವಲ್ಪ ಏನಾಗ್ತದೆ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತದೆ ಅಂತ ತಿಳ್ಕೊಂಡು ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ಸ್ಲೈಡ್ಗಳನ್ನು ಮಾಡಿ ಆನ್ಸರ್ನ ಬರಿತಾ ಹೋಗ್ಬೋದಿತ್ತು, ಏನೋ ಅದೇನಪ್ಪ ಅಂದರೆ ಗಿಳಿಪಾಠ ಆಗಿಬಿಡ್ತದೆ. ಹೌದಾ. ಇದ್ದಿದ್ದನ್ನೇ ಓದ್ತಾ ಹೋಗೋದಾಗ್ತದೆ. ಜೀವವಿಜ್ಞಾನಕ್ಕೆ ಓಕೆ ಸೀಮಿತವಾಗಿರಲದು ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ ನಿಮ್ಮ ಫ್ರೆಂಡ್ಸ್ಗೂ ಯಾರ್ಯಾರು SSLC ಓದ್ತಾ ಇದ್ದಾರಲ್ಲ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡುವಂಥ ಕೆಲಸ ಮಾಡಿರಿ. ಆದಷ್ಟು ಈ ವಿಡಿಯೋಗಳನ್ನು ನೋಡಿರಿ, ಇದರಿಂದ ಒಂದಷ್ಟು ಮಾರ್ಕ್ಸ್ ಗ್ಯಾರಂಟಿ ಬರ್ತಾವಂತ ನಾನು ಈಗಲೇ ಹೇಳಿದ್ದೀನಿ ನಿಮಗೆ. ಹೌದಾ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೇನಾದರೂ ಇದರಿಂದ ಹೆಲ್ಪ್ಫುಲ್ ಆಗ್ತದೆ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಕೊನೆಗೊಳಿಸ್ತೀನಿ. ಥ್ಯಾಂಕ್ ಯು.